ಹತ ಬಹುಮಿಹಿರಾಭಾ ಸಸ್ಯ ಸಂಹಾರವಂಭೋ ಹುತವಹ ಬಹುಹೇತಿ ಶ್ರೀಪಿಕಾನಂತಹೇತಿ ಅಹಿತ ವಿಹಿತ ಮೋಹಂ ಸಂವಹಂ ಹೇಮಮಾಸ್ಯಂ ದಹ ದಹ ನರಸಿಂಹ ಸಸ್ಯ ವೀರ್ಯಾಹಿತಂ ಮೇ ಚತುಷ್ಕಪರ್ದಾಯ ದೇವಿ ಚತುರಾಸ್ಯಾದಿವಿಸ್ತುತ ಚತುರ್ವೇದೋದಿತಗುಣಾ ಚತುರ್ಮೂರ್ತೆರ್ಹರೇ ಶ್ರಿಯಾಂ ಮನೋಜವಂ ಮಾರುತತುಲ್ಯವೇಗಂ ಜಿತೇಂದ್ರಿಯಂ ಬುದ್ಧಿಮತಾಂ ವರಿಷ್ಠಂ ವಾತಾತ್ಮಕಂ ವಾನರಯೂಥ ಮುಖ್ಯಂ ಶ್ರೀರಾಮದೂತಂ ಶಿರಸಾ ನಮಾಮಿ ಸಹಸ್ರನಯನೋ ಗುಹಃ ಸಹ ಸಹಸ್ರರಶ್ಮಿರ್ವಿದುಃ ಬೃಹಸ್ಪತಿರುತಾತ್ಪತಿಸ್ಸಸುರಸಿದ್ಧ ವಿದ್ಯಾಧರಾಃ ಭವತ್ಪದಪರಾಯಣ ಶ್ರಿಯಮಿವಾಮುಃ ಪ್ರಾರ್ಥಿನಾಂ ಭವಾನ್ ಸುರತರುದೃಶಂ ದಿಶ ಶಿವಾಂ ಶಿವಾವಲ್ಲಭ ಮಿಥ್ಯಾ ಸಿದ್ಧಾಂತ ವಿಧ್ವಾಂತ ವಿಧ್ವಂಸನ ವಿಚಕ್ಷಣಃ ಏತೀರ್ಥಾಖ್ಯತರನಿರ್ಭಾಸತಾಮ್ನೋ ಹೃದಂಬರೆ ಕಾಲೇ ಫಲತಿ ಕಲ್ಪದ್ರುಮಃ ಚಿಂತಾಮಣಿರಪಿ ಯಾಚನೆ ದಾತ ಸಕಲಮಭೀಷ್ಟಂ ದರ್ಶನ ಮಾತ್ರಾತ್ सकलमभीष्टं दर्शनमात्र श्रीपादरात्मनिः अर्थिकल्पितकल्पोऽयं प्रत्यर्थिगजकेसरी व्यासतीर्थगुरुर्भूया तस्मदिष्टार्थसिद्धये तपो विद्या विरक्त्यादि सद्गुणौघाकरानहं वादिराजगुरून् वन्दे हयग्रीवदयाश्रयान् भावबोधकृतं सेवे रघूत्तममहागुरुम् यच्छिष्य शिष्याद्याः टिप्पण्याचार्यसंहिताः श्रीमत्सुधाद्भुताम्बोधिविक्रीडनविचक्षणान् व्याख्यापचन्द्रिकाकारान् विद्याधीशगुरून् भजे निरस्तदोषो निरवद्यवेशः प्रत्यर्थिमूकत्वनिदानभाषः विद्वत्परिज्ञे महाविशेषो वाग्वैखरीर्जितभव्यशेषः सन्तानसम्पत्परिशुद्धशक्तिविज्ञानवाग्देहसुपाटवादीन् दत्त्वा शरीरोत्थसमस्तदोषान् हत्वासनोगाद्गुरुराघवेन्द्रः श्रीसत्यबोधो निजकामधेनुः मायातमः खण्डनचण्डभानुः दुरन्तपापप्रगहे कृशानुः देयान्नमेष्टं गुरुराजसूनुः मन्मनोभीष्टवरदं सर्वाभीष्टफलप्रदं पुरन्दरगुरुं वन्दे दासश्रेष्ठं दयानिधिम् अज्ञानतिमिरच्छेदं बुद्धिसम्पत्प्रदायकं विज्ञानविमलं शान्तं विजयाख्यगुरुं भजे जलदेष्टनिभाकारं जगदीशपदाश्रयं जगदीतलविख्यातं जगन्नाथगुरुं भजे ऐरहं शिखवः सम्यक् शिक्षितोऽस्मि कृपालुभिः विश्वेशतीर्थपूर्वार्यान् वन्दे विद्यागुरून् मम ಶ್ರೀ ಗುರುಭ್ಯೋ ನಮಃ. ನಿನ್ನೆ ದಿವಸ ಏನು ಕಥೆ ನಡೆಯಿತು ಅನ್ನೋದನ್ನ ಸ್ವಲ್ಪ ಮಟ್ಟಿಗೆ ಇವತ್ತು ನಾವು ಅದರ ಅನುವಾದ ನೋಡಬೇಕು. ಇಷ್ಟೇ ಕಾರಣ, ಇವತ್ತಿನ ಕಥೆಗೆ ಸ್ವಲ್ಪ ಮಟ್ಟಿಗೆ ನಿನ್ನೆ ಕಥೆಯ ಸಂಬಂಧ ಇದೆ. ವಿಶ್ವಾಮಿತ್ರ ಋಷಿಗಳ ಮಕ್ಕಳಲ್ಲಿ 7 ಜನ ವಿಶ್ವಾಮಿತ್ರರ ಶಾಪವನ್ನು ಪಡೆದು ಆ ಬಳಿಕ ಅವರು ಗಾರ್ಗ್ಯ ಋಷಿಯ ಆಶ್ರಮದಲ್ಲಿದ್ದರು. ಗಾರ್ಗ್ಯ ಋಷಿಯ ಆಶ್ರಮದಲ್ಲಿದ್ದ ಮೇಲೆ ಅಲ್ಲಿ ಒಮ್ಮೆ ಗಾರ್ಗ್ಯ ಋಷಿಗಳು ಅವರಿಗೆ ಆಶ್ರಮದ ಗೋವು ಮತ್ತು ಅದರ ಕರುವನ್ನ ಮೇಯಿಸ್ಕೊಂಡು ಬರ್ಲಿಕ್ಕೆ, ಅದರ ಸೇವೆ ಮಾಡಲಿಕ್ಕೆ ಅಧ್ಯಾಪನೆ ಮಾಡಿದ್ರು. ಆವಾಗ ಅವರು ಆ ಗೋವನ್ನು ಮತ್ತು ಅದರ ಕರುವನ್ನು ತೆಗೆದುಕೊಂಡು ಕಾಡಿಗೆ ಹೋದ್ರು. ಅಲ್ಲಿ ಅವರಿಗೆ ತೀವ್ರವಾದಂತಹ ಹಸಿವು ಬಾಯಾರಿಕೆಗಳು ಕಾಡಿದಾಗ ಆ ಗೋವನ್ನು ಕೊಂದು ತಿಂದ್ರು. ಹಾಗೆ ಕೇವಲ ಗೋವನ್ನು ಕೊಂದು ತಿನ್ನೋದು ಬೇಡ, ಅದರ ಮಾಂಸವನ್ನು ಪಿತೃಗಳ ಶ್ರಾದ್ದಕ್ಕೆ ಉಪಯೋಗ ಮಾಡೋಣ ಅಂತ ಅವರಲ್ಲಿ ಕೆಲವರು ಸಲಹೆ ಮಾಡಿದ್ರು. ಅಷ್ಟೆಲ್ಲ ಮಾಡಿದ್ಮೇಲೆ ಕಾಲಾಂತರದಲ್ಲಿ ಅವರು ಆ ಪಾಪದಿಂದಾಗಿ ದಶಾರ್ಣ ಅನ್ನುವಂಥ ದೇಶದಲ್ಲಿ 7 ಜನ ಬೇಡರ ಮಕ್ಕಳಾಗಿ ಹುಟ್ಟಿದ್ರು. ಅದನ್ನ ನೋಡಿದ್ವಿ. ಗಾರ್ಗ್ಯಾಶ್ರಮದಲ್ಲಿ ಅವರಿಗೆ ಮೊದಲನೇ ಜನ್ಮ, ದಶಾರ್ಣ ದೇಶದಲ್ಲಿ ಬೇಡರಾಗಿ 2ನೇ ಜನ್ಮ. ಆ ಜನ್ಮ ಮುಗಿದ ಮೇಲೆ ಕಾಲಂಜರಗಿರಿಯಲ್ಲಿ ಮೃಗಗಳಾಗಿ ಅಂದ್ರೆ ಜಿಂಕೆಗಳಾಗಿ 3ನೇ ಜನ್ಮ. ನಂತರ ಶರದ್ವೀಪದಲ್ಲಿ ಚಕ್ರವಾಕ ಪಕ್ಷಿಗಳಾಗಿ 4ನೇ ಜನ್ಮ. ಮಾನಸ ಸರೋವರದಲ್ಲಿ ಹಂಸಗಳಾಗಿ 5ನೇ ಜನ್ಮ. ಮತ್ತು ವೈಭ್ರಾಜ ಅನ್ನುವಂಥ ಸರೋವರದಲ್ಲಿ ಮತ್ತೆ ಪಕ್ಷಿಗಳಾಗಿ ಅಥವಾ ಹಂಸ ಪಕ್ಷಿಗಳಾಗಿ ಅದು ಅವರ 6ನೇ ಜನ್ಮ. ಹೀಗೆ 6 ಜನ್ಮಗಳನ್ನು ಅವರು ಆ ಗೋವನ್ನು ಹತ್ಯೆ ಮಾಡಿದ್ದಕ್ಕಾಗಿ ಮತ್ತು ಗುರುವಿಗೆ ಸುಳ್ಳು ಹೇಳಿದ್ದಕ್ಕಾಗಿ, ನಿಮ್ಮ ಹಸುವನ್ನ ಹುಲಿ ತಿಂದು ಬಿಡ್ತು ಅಂತ ಸುಳ್ಳು ಹೇಳಿದ್ದಕ್ಕಾಗಿ ಅವರು 6 ಜನ್ಮಗಳನ್ನು ಎತ್ತಿದ್ರು. ಹೀಗೆ ಆ ಪಾಪಗಳನ್ನೆಲ್ಲ ಪರಿಹಾರ ಮಾಡ್ಕೊಂಡ ಮೇಲೆ ಕೊನೆಗೆ ಕುರುಕ್ಷೇತ್ರದಲ್ಲಿ ಧೃತಿಮಾನ್ ಸುಮನ ವಿದ್ವಾನ್ ತತ್ವದರ್ಶಿ ಎಂಬುದಾಗಿ 4 ಜನ ಒಬ್ಬ ಬ್ರಾಹ್ಮಣನ ಮಕ್ಕಳಾಗಿ ತತ್ವಜ್ಞಾನಿಗಳಾಗಿ ಅವತಾರ ಮಾಡಿದ್ರು. ಇನ್ನು 3 ಜನರ ಪೈಕಿ ಹೇಮಗರ್ಭ ಅನ್ನುವ ಅಂದ್ರೆ ಮೂಲದಲ್ಲಿ ಪಿತೃವರ್ತಿ ಅನ್ನೋ ಹೆಸರಿದ್ದವ
ಬ್ರಹ್ಮದತ್ತ ಅನ್ನುವ ರಾಜನಾಗಿ ಅವತಾರ ಮಾಡಿದೆ. ಯಾಕೆಂದ್ರೆ ಅವರು ಹಂಸಗಳಾಗ ಜನ್ಮ ತಾಳಿದ್ದಾಗ ಅಲ್ಲಿ ಈ ನೀಪೇಶ್ವರನಾದಂಥ ನೀಪ ಚಕ್ರವರ್ತಿ ಆದಂತಹ ವೈಭ್ರಾಜ ರಾಜನನ್ನ ನೋಡಿದ್ರು. ಅವನ ವೈಭವವನ್ನು ನೋಡಿ ನಾನು ರಾಜ ಆಗಿದ್ರೆ ಒಳ್ಳೇದಿತ್ತು ಅಂತ ಅನ್ಸಿತ್ತು ಅವನಿಗೆ, ಆ ಚಕ್ರವರ್ತಿಗೆ. ಹಾಗಾಗಿ ಅವನು ಆ ವೈಭ್ರಾಜ ರಾಜನ ಮಗನಾದಂತಹ ಅನುಹ ರಾಜನ ಮಗನಾಗಿ ಅವತಾರ ಜನಿಸಿದ. ಇನ್ನು ಉಳಿದವರಿದ್ರು ಕವಿ ಮತ್ತು ಖಸ್ರಮ ಅಂತ ಹೇಳಿ. ಅವರು ಪಾಂಚಾಲ ಮತ್ತು ಕಂಡರೀಕ ಎಂಬ ಹೆಸರಿನಿಂದ ಅದೇ ಬ್ರಹ್ಮದತ್ತನ ಮಂತ್ರಿಗಳಾಗಿ ಅವತಾರ ಮಾಡಿದ್ರು. ಇಷ್ಟು ಕಥೆಯನ್ನು ನಾವು ನಿನ್ನೆ ಗಮನಿಸಿದ್ವಿ. ಅಂತ ಒಟ್ಟಾರೆ 7 ಜನ್ಮ. 6 ಜನ್ಮ ಏನು ಅಂತ ನಮ್ಗೆ ಸಂದೇಹ ಬಂದಿತ್ತು. ಮತ್ತೊಂದ್ಸರಿ ಅದನ್ನು ಸ್ಪಷ್ಟವಾಗಿ ಅವಲೋಕನ ಮಾಡಿದಾಗ ಮೊದಲನೇ ಜನ್ಮವನ್ನು ಹಿಡಿದು ಕೊನೆಯ ಜನ್ಮದ ತನಕ ಒಟ್ಟವರಿಗೆ 7 ಜನ್ಮ. ಅಲ್ಲಿಂದ ನಾವು ಆ ಮುಂದಿನ ಕಥೆಯನ್ನು ಈಗ ನೋಡ್ಬೇಕಾಗಿದೆ. ಮಾರ್ಕಂಡೇಯರು ಸನತ್ಕುಮಾರ ಋಷಿಯಿಂದ ಏನು ಜ್ಞಾನವನ್ನು ಪಡೆದುಕೊಂಡಿದ್ರಲ್ಲ, ಆ ಎಲ್ಲ ಮಾಹಿತಿಯನ್ನ, ಆ ಎಲ್ಲ ಕಥೆಯನ್ನ ಮಾರ್ಕಂಡೇಯ ಋಷಿಗಳು ಭೀಷ್ಮನಿಗೆ ಹೇಳಲಿಕ್ಕೆ ಪ್ರಾರಂಭ ಮಾಡಿದರು. ಅದೇ ಕಥೆಯನ್ನ ಭೀಷ್ಮರು ತನ್ನ ಮೊಮ್ಮಗನಾದಂಥ ಧರ್ಮರಾಜನಿಗೆ ಕಥೆಯನ್ನು ಹೇಳಲಿಕ್ಕೆ ಶುರು ಮಾಡಿದರು. ಹೀಗೆ ಆ 3 ಜನರ ಬಾಯಿಂದ ಬಂದಂಥ ಕಥೆಯನ್ನು ಈಗ ನಾವು ಶ್ರವಣ ಮಾಡ್ತಾ ಇದ್ದೇವೆ. ಮಾರ್ಕಂಡೇಯರು ಏನು ಹೇಳಿದ್ರು ಅಂದ್ರೆ, ಆ ವಿಭ್ರಾಜ ಅನ್ನುವಂಥ ಚಕ್ರವರ್ತಿ ಆ ಹಂಸಗಳನ್ನ ನೋಡಿದ್ನಲ್ಲ, ಈ ಹಂಸಗಳು ಇಷ್ಟು ಗಾಢವಾಗಿ ತಪಸ್ ಮಾಡ್ತಾ ಇವೆ, ಪ್ರಾಣಿಗಳಾಗಿದ್ರು ಪಶು ಪಕ್ಷಿಗಳಾಗಿದ್ರು ಕೂಡ ಇಷ್ಟೊಂದು ಜ್ಞಾನ ಇದಕ್ಕಿದೆಯಲ್ಲ, ಹಾಗಾಗಿ ಇವುಗಳೊಬ್ಬರ ಪೈಕಿ ಮಗನಾಗಿ ನಾನು ಹುಟ್ಟಬೇಕು, ಹುಟ್ಟಿಗೆ ಎಷ್ಟು ಚೆನ್ನಾಗಿರ್ಬಹುದು ಅಂತ ಅವನು ಕನಸ್ಕೊಂಡಿದ್ದ. ಈ ಕಡೆ ಈ ಪಕ್ಷಿಗಳು ನಾವು ರಾಜನಾಗಿದ್ದು ಚೆನ್ನಾಗಿತ್ತು ಅಂತ ಕನಸ್ಕೊಂಡು ಅವನು ಈ ಪಕ್ಷಿಗಳ ಮಗನಾಗಿ ಜನಿಸಿದ್ರೆ ಚೆನ್ನಾಗಿರ್ತಿತ್ತಲ್ಲ ಅಂತ ಅಪೇಕ್ಷೆ ಪಟ್ಟಿದ್ದ. ಹಾಗಾಗಿ ಆ ವಿಭ್ರಾಜ ಚಕ್ರವರ್ತಿಯ ಮಗ ಅಣುಹ ಅಂತ ಹೇಳಿ, ಆ ಅಣುಹನಿಗೆ ಮಹಾಭಾಗವತನಾದಂತಹ ಶುಕಾಚಾರ್ಯ ತನ್ನ ಮಗಳಾದಂತಹ ಕೃತಿಯನ್ನು ಮದುವೆ ಮಾಡಿಕೊಟ್ಟಿದ್ದ. ಅವರಿಗೆ ಹುಟ್ಟಿದಂಥವನೇ ಬ್ರಹ್ಮದತ್ತ ರಾಜ. ಆ ಬ್ರಹ್ಮದತ್ತ ರಾಜನೇ ಒಬ್ಬ ಈ ಹಂಸಗಳ ಪೈಕಿ. ಆ ಬ್ರಹ್ಮದತ್ತ ರಾಜನಿಗೆ ವಿಶ್ವಕ್ಸೇನ ಎಂಬ ಹೆಸರಿನ ಮಗನಾಗಿ, 2ನೇ ಮಗನಾಗಿ ಈ ವಿಭ್ರಾಜ ಅನ್ನುವಂಥ ಚಕ್ರವರ್ತಿ ಅವತಾರ ಮಾಡಿದ. ಅದರ ಮುಂದಿನ ಕಥೆಯನ್ನು ನಾವು ಈಗ ಗಮನಿಸಬೇಕು. ಈ ಬ್ರಹ್ಮದತ್ತ ಚಕ್ರವರ್ತಿ ಏನಿದ್ದಲ್ಲ, ಅವನು ಬಹಳ ವೈಭವದಿಂದ ತನ್ನ ರಾಜ್ಯವನ್ನು ಆಳ್ತಾ ಇದ್ದ. ಅವನಿಗೆ ಸನ್ನತಿ ಎನ್ನುವಂತ ಪತ್ನಿ ಇದ್ಲು, ಅಸಿತ ದೇವಲರ ಮಗಳಾದಂಥ ಸನ್ನತಿ ಎಂಬುವಳು ಅವನಿಗೆ ಹೆಂಡತಿ ಇದ್ಲು ಅಂತ ನಾವು ಓದಿದ್ವಿ. ಅವಳನ್ನ ಕರೆದುಕೊಂಡು ಆ ಬ್ರಹ್ಮದತ್ತ ರಾಜ ಶಚೀದೇವಿಯ ಜೊತೆಗೆ ಸಂಚಾರ ಮಾಡುವಂಥ ಇಂದ್ರನಂತೆ ಆ ವನದಲ್ಲಿ ಸಂಚಾರ ಮಾಡ್ಲಿಕ್ಕೆ ಶುರು ಮಾಡಿದ. ಅಲ್ಲೊಂದು ಕಡೆ 2 ಇರುವೆಗಳು ಏನೋ ಸಂಭಾಷಣೆ ಮಾಡ್ತಾ ಇದ್ವು. ಕೇವಲ ಸಂಭಾಷಣೆ ಇರಲಿಲ್ಲ, ಆ ಇರುವೆಗಳ ನಡುವೆ ಪ್ರಣಯ ಕಲಹ ನಡೆದಿತ್ತು. ಒಂದು ಗಂಡು ಇರುವೆ ಇತ್ತು, ಒಂದು ಹೆಣ್ಣು ಇರುವೆ ಇತ್ತು. ಗಂಡು ಇರುವೆ ಹೆಣ್ಣು ಇರುವೆಯನ್ನು ಒಲಿಸಿಕೊಳ್ಳಲಿಕ್ಕೆ ಪ್ರಯತ್ನ ಪಡ್ತಿತ್ತು. ಅದನ್ನು ಕೇಳಿದಾಗ ಇವನಿಗೆ, ಈ ರಾಜನಿಗೆ ಹೇಗೂ ಎಲ್ಲ ಪಶು ಪಕ್ಷಿಗಳ ಪ್ರಾಣಿಗಳ ಭಾಷೆ ಗೊತ್ತಿತ್ತಲ್ಲ, ಅದನ್ನು ಕೇಳಬೇಕು ಅಂತ ಕುತೂಹಲ ಆಯಿತು. ಕುತೂಹಲ ಆದಾಗ ಆ ಕಡೆ ಒಂದು ಸ್ವಲ್ಪ ಕಿವಿ ಕೊಟ್ಟ ರಾಜ, ಗಮನ ಕೊಟ್ಟಾಗ ಅವುಗಳ ನಡುವೆ ನಡೆದಿರುವಂತಹ ಸಂಭಾಷಣೆಯನ್ನು ಕೇಳಿ ಅವನಿಗೆ ಹಠಾತ್ತಾಗಿ ನಗು ಬಂತು. ಆ ನಗು ಬಂದದ್ದು ನೋಡಿ ಅವನ ಪತ್ನಿ ಪಕ್ಕದಲ್ಲಿದ್ದಲ್ಲ ಸನ್ನತಿ ಎಂಬಾಕೆ, ಅವಳಿಗೆ ಸ್ವಲ್ಪ ನಾಚಿಕೆ ಆಯಿತು. ನಾಚಿಕೆನೂ ಆಯಿತು, ದುಃಖನೂ ಆಯಿತು. ನನ್ನ ಗಂಡ ನನ್ನನ್ನೇ ನೋಡಿ ನಗ್ತಿರ್ಬೇಕು, ನನ್ನನ್ನೇ ಅವನಿಗೆ ಏನಾದ್ರೂ ಒಂದು ನ್ಯೂನತೆ ಕಂಡಿರಬೇಕು, ಹಾಗಾಗಿ ಅದನ್ನ ಬಹಿರಂಗವಾಗಿ ಹೇಳಿ ನನ್ನ ಮನಸ್ಸಿಗೆ ನೋವು ಕೊಡ್ಲಿಕ್ಕೆ ಇಚ್ಛೆ ಪಡದೆ ಅವನು ನನಗೆ ಅಪಹಾಸ್ಯ ಮಾಡ್ತಿರ್ಬೇಕು ಅಂತ ಅವಳಿಗೆ ಅನಿಸ್ಬಿಡ್ತು. ಅನಿಸಿ ಅದನ್ನ ಗಂಡನಿಗೆ ನೇರವಾಗಿ ಹೇಳಿ, ಮುಖತಃ ಹೇಳಿ ವಿಷಯ ಸ್ಪಷ್ಟ ಮಾಡಿಕೊಳ್ಳುವಂತಹ ಮನಸ್ಸು ಅವಳಿಗೆ ಬರಲಿಲ್ಲ. ಅದನ್ನೇ ಮನಸ್ಸಿನ ಇಟ್ಟುಕೊಂಡು ಕೊರಗ್ತಾ ಅವಳು ಕುಶಲಾಗಿಬಿಟ್ಲು, ಅಲ್ಪ ಆಹಾರನೇ ಆಗಿಬಿಟ್ಲು. ಇದು ಮಹಾರಾಜನ ಗಮನಕ್ಕೂ ಕೂಡ ಬಂತು. ಹೆಂಡತಿಯ ಮನಸ್ಸಿನಲ್ಲಿ ಏನೋ ಒಂದು ಕೊರಗಿದೆ, ಹಾಗಾಗಿ ಇವಳನ್ನ ಮನಸ್ಸಿನ ಕೊರಗನ್ನು ಏನು ಅಂತ ತಿಳ್ಕೊಳ್ಬೇಕು ಅಂತ ಅವನಿಗೆ ಒಂದು ದಿವಸ ಅನಿಸ್ತು. ಅನಿಸಿ ಅವಳಿಗೆ ಬಹಳ ಥರದ ಆಶ್ವಾಸನೆಗಳನ್ನು ಕೊಟ್ಟ. ನಿನ್ನ ನೋವು ಏನೇ ಇದ್ರು, ನಿನ್ನ ಕೊರಗೇನಿದ್ರು ಅದನ್ನೆಲ್ಲ ಪರಿಹಾರ ಮಾಡುವಂಥದ್ದು ನನ್ನ ಜವಾಬ್ದಾರಿ, ಹಾಗಾಗಿ ಅದನ್ನು ಹೇಳಲೇಬೇಕು ಅಂತ ತೀವ್ರವಾಗಿ ಒತ್ತಾಯ ಮಾಡಿ. ಆವಾಗ ಅವ್ರು ಹೇಳಿದ್ದು, ಈಗ ಎಷ್ಟೋ ದಿವಸಗಳ ಹಿಂದೆ
ನಾನು ನೀವು ಇಬ್ರು ವನವಿಹಾರಕ್ಕೆ ಹೋಗಿದ್ವಲ್ಲ, ಅಲ್ಲಿ ನೀವು ನನ್ನ ಬಗ್ಗೆ ಅಪಹಾಸ್ಯ ಮಾಡಿದಿರಿ. ಆವತ್ತಿನಿಂದ ನನಗೆ ಬದುಕಬೇಕು ಅನ್ನೋ ಅಪೇಕ್ಷೆ ಹೊರಟು ಹೋಗಿದೆ. ನೀವು ನನ್ನನ್ನೇ ನೋಡಿ ಅಪಹಾಸ್ಯ ಮಾಡಿದಿರಿ, ಹಾಗಾಗಿ ನನಗೆ ಬದುಕಬೇಕು ಅನ್ನೋ ಒಂದು ಅಪೇಕ್ಷೆ ಹೊರಟು ಹೋಗಿದೆ, ಅದು ನನ್ನ ಕೊರಗಿಗೆ ಕಾರಣ ಅಂತ ಅವ್ರು ಬಾಯಿ ಬಿಟ್ಲು. ಆಗ ರಾಜ ಏನ್ ಹೇಳಿದ, ನಿನ್ನಲ್ಲಿ ನನಗೆ ಯಾವುದೇ ಥರದ ನ್ಯೂನತೆ ಅನ್ನೋದು ಕಂಡಿಲ್ಲ ಮತ್ತು ನಿನ್ನ ಬಗ್ಗೆ ನನಗೆ ಯಾವುದೇ ಅಸಮಾಧಾನವೂ ಇಲ್ಲ. ಆದರೆ ನಾನು ಅವತ್ತು ನಕ್ಕಿದ್ದೆ ಯಾಕೆಂದ್ರೆ, ಎರಡು ಇರುವೆ ದಂಪತಿಗಳ ಪ್ರೇಮ ಕಲಹವನ್ನು ನಾನಲ್ಲಿ ಕೇಳಿಕೊಂಡೆ. ಆ ಗಂಡು ಇರುವೆ ಹೆಣ್ಣು ಇರುವೆಯನ್ನು ರಮಿಸಲಿಕ್ಕೆ ಪ್ರಯತ್ನ ಪಡ್ತಾ ಇತ್ತು. ಅದು ನನ್ನ ಗಮನಕ್ಕೆ ಬಂದು ನಾನು ಅವತ್ತು ನಗಬೇಕಾಯ್ತಷ್ಟೇ, ಹೊರತು ನಿನ್ನ ಬಗ್ಗೆ ಯಾವುದೇ ಅಸಮಾಧಾನ ಕೊಂಕು ನನಗಿಲ್ಲ ಅಂತ ರಾಜ ಸ್ಪಷ್ಟಪಡಿಸಿದೆ. ಆದ್ರೆ ಅವಳು ನಂಬಲಿಲ್ಲ. ನಾನಂತೂ ಈ ಜನ್ಮದಲ್ಲಿ ಯಾರನ್ನೂ ನೋಡಿಲ್ಲ ಇರುವೆ ಪಶು ಪಕ್ಷಿಗಳ ಭಾಷೆಯನ್ನು ಬಲ್ಲಂಥವ್ರನ್ನ. ನಿಮಗೆ ಆ ಭಾಷೆ ಗೊತ್ತಿರೋದಾದ್ರೆ ಅದನ್ನು ನೀವು ಮನವರಿಕೆ ಮಾಡಿಕೊಡ್ಬೇಕು. ನಿಮಗೆ ಆ ಭಾಷೆ ಹೇಗೆ ಬಂತು, ಯಾವ್ಯಾವ ಭಾಷೆಗೆ ನಿಮಗೆ ಬರ್ಲಿಕ್ಕೆ ಸಾಧ್ಯ, ಅದನ್ನೆಲ್ಲ ನೀವು ನನ್ನ ಮನಸ್ಸಿಗೆ ಮನವರಿಕೆ ಆಗುವಂತೆ ವಿಷಯವನ್ನು ಸ್ಪಷ್ಟಪಡಿಸಬೇಕು. ಇಲ್ಲದೇ ಇದ್ರೆ ಸುಮ್ಮನೆ ಏನೋ ನೆಪ ಹೇಳಿದ್ರೆ ನಾನು ಅದನ್ನು ನಂಬುವವಳಲ್ಲ ಅಂತ ಆ ಮಡದಿ ತನ್ನ ಅಸಮಾಧಾನವನ್ನ, ತನ್ನ ಮುನಿಸನ್ನ ಮುಂದುವರಿಸಿದ. ಸತತ್ ಕಾರಣ ಮಾಚರ್ಥ್ಯವು, ಅವನ ಕಾರಣ ಏನೋ ಹೇಳಿದ, ನತ ಸಾ ಶುದ್ಧ ಸಾಸಿತು, ಆದ್ರೆ ಅವಳಿಗೆ ಶುದ್ಧಿ ಬರಲಿಲ್ಲ. ಉವಾಚಿತೇನಂ ಕುಪಿತ, ಅವಳು ಸಿಟ್ಟು ಬಂತು. ಇಷ್ಟು ದಿವಸ ಬರೇ ಅಸಮಾಧಾನ ಮಾತ್ರ ಇತ್ತು, ಇವತ್ತು ಸಿಟ್ಟು ಬಂತು. ನೈಷ ಭಾವೋಸ್ತು ಮಾನುಷೆ, ನಾನು ಇರುವೆ ಪಶು ಪಕ್ಷಿಗಳ ಭಾಷೆಯನ್ನು ಬಲ್ಲಂಥ ಮನುಷ್ಯರನ್ನ ಯಾರನ್ನು ನೋಡಿಲ್ಲ. ಕೋವೈ ಪಿಪೀಲಿಕಾರುತಂ ಮಾನಸೋ ವ್ಯಕ್ತಮರ್ಹತಿ, ಇರುವೆಗಳ ಭಾಷೆಯನ್ನು ಬಲ್ಲಂಥ ಮನುಷ್ಯರಾರ ಇರ್ಲಿಕ್ಕೆ ಸಾಧ್ಯವೇ? ಅದನ್ನು ನೀವು ನಿಮಗದು ತಪೋಬಲದಿಂದ ಬಂತೋ ಅಥವಾ ಯಾರು ಉಪದೇಶದಿಂದ ಈ ವಿದ್ಯೆಯನ್ನು ನೀವು ಕಲ್ತಿರೋ ಅದನ್ನು ನೀವು ನಮ್ಗೆ ಹೇಳಬೇಕು. ಪ್ರಾಣಾನ್ವಾಪಿ ಪರಿತ್ಯಕ್ಷೆ ರಾಜನ್ ಸತ್ಯೇನ ತೇಷತೆ, ಆಣೆ ಮಾಡಿ ಹೇಳ್ತೀನಿ, ನೀವು ಈ ವಿಷಯವನ್ನು ಸ್ಪಷ್ಟಪಡಿಸದೇ ಇದ್ರೆ ನಾನು ಪ್ರಾಣ ಬಿಟ್ಟು ಬಿಡ್ತೇನೆ ಅಂತ ಅವಳು ಕೊನೆಯ ದಾಳವನ್ನು ಪ್ರಯೋಗ ಮಾಡಿದ್ಲು ರಾಜನ ಮುಂದೆ. ಇದನ್ನ ನೋಡಿ ಆ ರಾಜನಿಗೆ ಏನು ಹೇಳಬೇಕು ನನ್ನ ಪತ್ನಿಗೆ ಅಂತ ತಿಳಿಲಿಲ್ಲ. ಅವಳಿಗೆ ಕನ್ವಿನ್ಸ್ ಮಾಡೋದು ಹೇಗೆ, ಮನವರಿಕೆ ಮಾಡೋದು ಹೇಗೆ, ಇರುವೆಗಳ ಭಾಷೆ ನನಗೆ ಗೊತ್ತಿದೆ ಅಂತ ಅವಳಿಗೆ ತಿಳಿಸೋದು ಹೇಗೆ, ಅದು ಅವನಿಗೆ ತಿಳಿಲಿಲ್ಲ. ಬಹಳ ಸಂಕಟ ಆಯಿತು, ಬಹಳ ಧರ್ಮ ಸಂಕಟಕ್ಕೆ ಬಿದ್ದ ಅವನು ಕೂಡ. ಕೊನೆಗೆ ಅವನಿಗೊಂದು ಉಪಾಯ ಬಂತು ಮನಸ್ಸಿಗೆ. ಇಂಥ ಎಲ್ಲ ಸಮಸ್ಯೆಗಳಿಗೆ ಭಗವಂತನಾದಂತಹ ನಾರಾಯಣನೇ ಪರಿಹಾರ ಅಂತ ವಿಚಾರ ಮಾಡಿ 6 ದಿವಸಗಳ ಕಾಲ ನಿರಾಹಾರನಾಗಿ ಭಗವಂತನ ಸ್ತೋತ್ರ ಮಾಡಲಿಕ್ಕೆ ಪ್ರಾರಂಭ ಮಾಡಿದ. 6 ದಿವಸಗಳ ಕಾಲ ಸ್ತೋತ್ರ ಮಾಡಿದಾಗ ಆಗ ಭಗವಂತ ಅವನ ಎದುರಿಗೆ ದದರ್ಶ ದರ್ಶನೇ ರಾಜ ದೇವಂ ನಾರಾಯಣಂ ಪ್ರಭುಂ ಉವಾಚಿತೇನಂ ಭಗವಾನ್ ಸರ್ವಭೂತಾನುಕಂಪಕಃ. ಬ್ರಹ್ಮದತ್ತನೇ, ನಿನಗೆ ಏನು ಇವತ್ತು ಸಮಸ್ಯೆ ಬಂದಿದೆಯಲ್ಲ, ನಿನಗೆ ಯಾವ ಸಂಕಟ ಬಂದಿದೆಯಲ್ಲ, ಇದರ ಪರಿಹಾರ ಬಹಳ ದೂರದಲ್ಲೇನೂ ಇಲ್ಲ. ನಾಳೆ ಬೆಳಿಗ್ಗೆ ನಿನ್ನ ಸಮಸ್ಯೆಗೆಲ್ಲ ಒಂದು ಇತಿಶ್ರೀ ಬರಲಿದೆ, ನೀನು ವಿಚಾರ ಮಾಡಬೇಕಾಗಿಲ್ಲ, ಹೋಗು ನಿನ್ನ ರಾಜ್ಯಕ್ಕೆ ಅಂತ ಭಗವಂತ ಆಶ್ವಾಸನೆಯನ್ನು ಕೊಟ್ಟು ಆ ಭಕ್ತನನ್ನು ಅಲ್ಲಿಂದ ಕಳಿಸಿಕೊಟ್ಟ. ಇದು ಬ್ರಹ್ಮದತ್ತನ ಕಥೆ ಆಯಿತು. ಈ ಕಡೆ ಆ 4 ಜನ ಇದ್ರಲ್ಲ, ಮೊದಲನೆಯವರು 4 ಜನ ತತ್ವಜ್ಞಾನಿಗಳಾಗಿ ಶ್ರೇಷ್ಠ ಬ್ರಾಹ್ಮಣನ ಮಕ್ಕಳಾಗಿ ಹುಟ್ಟಿದವರು ಇದ್ರಲ್ಲ, ಆ 4 ಜನ ಕಾಡಿಗೆ ಹೊರಟು ಹೋಗ್ಬಿಟ್ಟಿದ್ರು. ನಿಮಗೆ ನಿನ್ನೆ ಕಥೆಯಲ್ಲಿ ನೆನಪಿರ್ಬೇಕು. ಕಾಡಿಗೆ ಹೋಗುವಾಗ ಅವ್ರ ತಂದೆಗೆ ಅವ್ರನ್ನ ಕೇಳಿದ್ರು, ನಾವು ಬಡವರಿದ್ದೇವೆ, ಮುದುಕರಿದ್ದೇವೆ, ನಮ್ಮ ಯೋಗಕ್ಷೇಮ ನೋಡ್ಕೊಳ್ಳೋದ್ಬಿಟ್ಟು ನೀವು ಕಾಡಿಗೆ ಹೋಗಿ ತಪಸ್ಸು ಮಾಡ್ತೀವಿ ಅಂತಾರಲ್ಲ, ಇದು ನಿಮ್ಗೆ ಎಂಥ ಧರ್ಮ ಅಂದಿದ್ರು. ಆವಾಗ ಆ 4 ಜನ ಮಕ್ಕಳು 2 ಶ್ಲೋಕಗಳನ್ನ ತಮ್ಮ ತಂದೆ ತಾಯಿಗೆ ಉಪದೇಶ ಮಾಡಿದ್ರು. ಈ 2 ಶ್ಲೋಕಗಳನ್ನ ಬ್ರಹ್ಮದತ್ತ ರಾಜ ಮತ್ತು ಅವನಿಬ್ಬರ ಮಂತ್ರಿಗಳಿಗೆ ನೀವು ಜೋರಾಗಿ ಹೇಳಿ, ಒಂದು ಸೂಕ್ತ ಸಂದರ್ಭವನ್ನು ನೋಡಿ, ಆಗ ಅವರಿಬ್ರು ಅದರಿಂದ ಏನೋ ಬೋಧೆಯನ್ನು ಪಡ್ಕೋತಾರೆ. ಅವ್ರಿಗೆ ಮಾತ್ರ ತಿಳಿಯಬೇಕಾದಂತಹ ಒಂದು ಅರ್ಥ ಅದರಲ್ಲಿದೆ. ಅದನ್ನು ಅವ್ರು ಕೇಳಿ ನಿಮಗೆ ಜೀವನಕ್ಕೆ ಬೇಕಾದಂತಹ ಸರ್ವ ವ್ಯವಸ್ಥೆಯನ್ನು ಮಾಡ್ತಾರೆ. ಹಾಗಾಗಿ ನಮ್ಮ ಜವಾಬ್ದಾರಿ ತೀರ್ತದೆ. ಹಾಗಾಗಿ ಇವತ್ತು ನಮಗೆ ಕಾಡಿಗೆ ಹೋಗಿ ತಪಸ್ಸು ಮಾಡ್ಲಿಕ್ಕೆ ಅನುಮತಿ ಕೊಡಿ ಅಂತ ಆ 4 ಜನ ಕೇಳ್ಕೊಂಡಿದ್ರು. ಅದರಂತೆ ಅವ್ರು ಮುಂದೆ ಹೋಗಿಬಿಟ್ಟಿದ್ರು. ಹಿಂದುಳಿದವರು ಈ 3 ಜನ ಮಾತ್ರ, ರಾಜ, ಅವನಿಬ್ಬರು ಮಂತ್ರಿಗಳು. ಹೀಗೆ ಆ ಬ್ರಾಹ್ಮಣ, ಮುದುಕ ಬ್ರಾಹ್ಮಣ ಒಂದು ಸೂಕ್ತ ಸಂದರ್ಭವನ್ನು ಚಾತಕ ಪಕ್ಷಿ ಅಂತ ಕಾಯ್ತಾ ಕೂತಿದ್ದ. ಬ್ರಹ್ಮದತ್ತ ಭಗವಂತನನ್ನು ತಪಸ್ಸು ಮಾಡಿ ಅವನ ಮೂಲಕ ವರ ಪಡ್ಕೊಂಡಲ್ಲ, ವರ ಪಡ್ಕೊಂಡು ಸರೋವರದಲ್ಲಿ ಸ್ನಾನ ಮಾಡಿ ಒಂದು ಬಂಗಾರದ ರಥದಲ್ಲಿ ಕುಳಿತುಕೊಂಡು ತನ್ನ ಅರಮನೆ ಕಡೆಗೆ ಸವಾರಿ ಬೆಳೆಸಿದ. ಅದು ತಮ್ಮ ರಾಜ 6 ದಿವಸದ ನಂತರ ಮತ್ತೆ ರಾಜಧಾನಿಗೆ ಬರ್ತಿದ್ದಾನೆ ಅನ್ನೋ ಸಂತೋಷದಿಂದ ಅವನ ಮಂತ್ರಿ ಇದ್ನಲ್ಲ ಕಂಡರೀಕ್ ಅನ್ನೋ ಪೂರ್ವಜನ್ಮದ ಸಹೋದರ, ಅವ ಸ್ವತಃ ತಾನೇ ಕುದುರೆಗಳ ಕಡಿವಾಣ ಹಿಡ್ಕೊಂಡಿದ್ದ.
ಇನ್ನೊಬ್ಬ ಇದ್ನಲ್ಲ ಪಾಂಚಾಲ ಅಥವಾ ಬಾಭ್ರವ್ಯ ಅಂತ ಮತ್ತೊಬ್ಬ ಸಹೋದರ, ಅವನು ಒಬ್ಬ ಮಂತ್ರಿಯೇ. ಅವನು ಚಾಮರ ಹಿಡ್ಕೊಂಡಿದ್ದ, ರಾಜನಿಗೆ ಚಾಮರ ಬೀಸಿದ್ದ. ಅಂತೂ 3 ಜನ ಒಂದೇ ಸಂದರ್ಭದಲ್ಲಿ ರಥದಲ್ಲಿ ಇದ್ರು. ಬ್ರಾಹ್ಮಣ ಅದನ್ನು ನೋಡಿದ. ಅಂದ್ರೆ ಆ ಸಂದರ್ಭದಲ್ಲಿ ರಾಜನನ್ನು ಸ್ವಾಗತ ಮಾಡಲಿಕ್ಕೆ ದೊಡ್ಡ ಜನಸಂದಣಿಯೇ ಸೇರಿದ್ದಿರಬೇಕು. ಬ್ರಾಹ್ಮಣನು ಅದನ್ನು ನೋಡ್ಲಿಕ್ಕೆ ಬಂದ, ಏನೋ ದೊಡ್ಡ ಸಂಗತಿ ಇಲ್ಲಿದೆ ಅಂತ ನೋಡ್ಲಿಕ್ಕೆ ಬಂದವನು ರಾಜನನ್ನ, ಆ ಮಂತ್ರಿಯನ್ನ, ಇನ್ನೊಬ್ಬ ಮಂತ್ರಿಯನ್ನ ಎಲ್ಲರನ್ನೂ ನೋಡಿದ. ನೋಡಿ ಇದಕ್ಕಿಂತ ದೊಡ್ಡ ಸುವರ್ಣಾವಕಾಶ ನನಗೆ ಸಿಗ್ಲಿಕ್ಕಿಲ್ಲ, ಆ ಶ್ಲೋಕ ಹೇಳಿ ನನ್ನ ವ್ಯವಸ್ಥೆಯನ್ನು ನಾನು ಮಾಡ್ಕೊಳ್ಳಿಕ್ಕೆ ಅಂತ ಅವನಿಗನಿಸ್ತು. ಕೂಡಲೇ ಆ ಶ್ಲೋಕವನ್ನು ಜೋರಾಗಿ ಹೇಳಿಬಿಟ್ಟ. ಅದೇನು ಶ್ಲೋಕ? ಸಪ್ತ ವ್ಯಾಧಾಹ ದಶಾರಣೇಶು ಮೃದಾಹ ಕಾಲಂಜರೇ ಗಿರೌ ಚಕ್ರವಾಕಾಹ ಶರದ್ವೀಪೆ ಹಂಸಾಹ ಸರಸಿ ಮಾನಸೆ ತೇಭಿ ಜಾತಾಹ ಕುರುಕ್ಷೇತ್ರೇ ಬ್ರಾಹ್ಮಣಾಹ ವೇದಪಾರಗಾಹ ಪ್ರಸ್ಥಿತಾಹ ದೂರ ಮಧ್ವಾನಂ ಯೂಯಂ ಕಿಮಿತಿ ಸೀದತ. ನೀವು ಒಟ್ಟಾರೆ 7 ಜನ ಇದ್ರಿ. ಅದರಲ್ಲಿ ನೀವೆಲ್ಲರೂ ಆ ಗೋವನ್ನು ಹತ್ಯೆ ಮಾಡಿದ್ದಕ್ಕಾಗಿ ದಶಾರಣ ದೇಶದಲ್ಲಿ 7 ಜನ ಬೇಡರಾಗಿ ಹುಟ್ಟಿದ್ರೆ, ಮುಂದೆ ಕಾಲಂಜರಗಿರಿಯಲ್ಲಿ ಮೃಗಗಳಾಗಿ, ಜಿಂಕೆಗಳಾಗಿ ಹುಟ್ಟಿದ್ರೆ, ಶರದ್ವೀಪದಲ್ಲಿ ಚಕ್ರವಾಕ ಪಕ್ಷಿಗಳಾಗಿ ಹುಟ್ಟಿದ್ರೆ, ಮುಂದೆ ಮಾನಸ ಸರೋವರದಲ್ಲಿ ಹಂಸಗಳಾಗಿ ಹುಟ್ಟಿದ್ರೆ, ನಂತರ ವೈಭ್ರಾಜ ಸರೋವರದಲ್ಲಿ ಮತ್ತೆ ಪಕ್ಷಿಗಳಾಗಿ ಹುಟ್ಟಿದ್ರೆ, ಈಗ ಕುರುಕ್ಷೇತ್ರದಲ್ಲಿ ಮತ್ತೆ ನೀವೆಲ್ಲರೂ ಜನಿಸಿದ್ರಿ. ಅದರಲ್ಲಿ ನಿಮ್ಮಲ್ಲಿ 7 ಜನರ ಪೈಕಿ 4 ಜನ ಈಗಾಗಲೇ ತಪಸ್ಸಿಗೆ ಹೋಗಿಬಿಟ್ಟಿದ್ದಾರೆ. ಮುಂದೆ ನಿಮ್ಮನ್ನು ಅವರು ಓವರ್ಟೇಕ್ ಮಾಡಿ ಮುಂದೆ ಹೋಗಿಬಿಟ್ಟಿದ್ದಾರೆ. ಸಾಧನೆಯ ಹಂತದಲ್ಲಿ ಅವರು ಮುಂದಿದ್ದಾರೆ. ನೀವು 3 ಜನ ಮಾತ್ರ ಇನ್ನು ಹೆಂಡತಿ ಜೊತೆಗೆ ಗಲಾಟೆ, ಅವರನ್ನು ಮನವೊಲಿಸೋದು, ಇವರನ್ನು ಮನವೊಲಿಸೋದು, ಸಾಮ್ರಾಜ್ಯದ ಭೋಗ ಭಾಗ್ಯ ಆಮೋದ ಪ್ರಮೋದ ಇವುಗಳಲ್ಲಿ ಮಗ್ನರಾಗಿದ್ದೀರಿ. ನೀವ್ಯಾಕೆ ಹಿಂದುಳಿದಿರಿ? ನೀವು 3 ಜನ ಹಿಂದುಳಿದಿರಿ, ಆ 3 ಜನ ಮುಂದೆ ಹೋದರು, ಆ 4 ಜನ ಮುಂದೆ ಹೋದರು ಅಂತ ಆ ಶ್ಲೋಕದ ಅರ್ಥ. ಆ ಎಲ್ಲ ಇತಿಹಾಸ ಗೊತ್ತಿದ್ದದ್ದು ಈ 3 ಜನಕ್ಕೆ ಮಾತ್ರ. ಆ ಬ್ರಾಹ್ಮಣನಿಗೂ ಗೊತ್ತಿತ್ತೋ ಇಲ್ಲ, ಆ ಶ್ಲೋಕ ಬಾಯ್ಪಾಠ ಮಾಡಿದ್ದಷ್ಟೇ. ಅವನು ತನ್ನ ಮಕ್ಕಳು ಹೇಳಿದ್ದನ್ನು ಕೇಳಿದ್ದ. ಈ ಶ್ಲೋಕ ಹೇಳಿದ ಕೂಡಲೇ ಕಂಡರೀಕ ಮಂತ್ರಿ, ಪಾಂಚಾಲ ಮಂತ್ರಿ ಮತ್ತು ಬ್ರಹ್ಮದತ್ತ ಅವರು 3 ಜನ ಅದಕ್ಕೆ ಗುರಿಯಾಗಿದ್ರು. ಟಾರ್ಗೆಟ್ ಆಗಿದ್ದವರು ಆ 3 ಜನ ಮಾತ್ರ. ಅವರ ಮನಸ್ಸಿಗೆ ಅದು ನಾಟಿತ್ತು. ಹಿಂದಿನ ಜನ್ಮದ ಇತಿಹಾಸ ಎಲ್ಲ ನೆನಪಾಯಿತು. ನೆನಪಾಗಿ ಅವರು 3 ಜನ ಅಲ್ಲಿ ಮೂರ್ಛೆ ಹೋಗಿ ಬಿದ್ದುಬಿಟ್ರು. ಆಶ್ಚರ್ಯವೋ ದುಃಖವೋ ಸಂತೋಷವೋ ಅದನ್ನು ತಾಳ್ಲಿಕ್ಕಾಗಲಾರದೆ 3 ಜನ ಬಿದ್ದುಬಿಟ್ರು. ಕುದುರೆ ಹಿಡಿದವನ ಕೈಯಿಂದ ಕಡಿವಾಣ ಬಿತ್ತು, ಚಾಮರ ಹಿಡಿದವನ ಕೈಯಿಂದ ಚಾಮರವೇ ಬಿತ್ತು, ಕಿರೀಟಧಾರಿಯಾದಂತಹ ರಾಜನ ತಲೆಯಿಂದ ಕಿರೀಟವೇ ಬಿತ್ತು, ಅವನು ಕೆಳಗೆ ಬಿದ್ದುಬಿಟ್ಟ. ಇವ್ರವರಿಗೆಲ್ಲ ಗೊತ್ತಾಗಲಿಲ್ಲ ಜನರಿಗೆ, ಇದೇನು ನಡೀತು, ಯಾಕೆ ಇವ್ರು 3 ಜನ ಹೀಗೆ ಬಿದ್ದರು, ಶ್ಲೋಕದ ಅರ್ಥವೇನು, ಏನೂ ಗೊತ್ತಾಗಲಿಲ್ಲ. ಸ್ವಲ್ಪ ಹೊತ್ತಾದ್ಮೇಲೆ ರಾಜನಿಗೆ ಮತ್ತು ಆ 2 ಮಂತ್ರಿಗಳಿಗೆ ಒಂದು 2 ಘಳಿಗೆಯ ನಂತರ ಪ್ರಜ್ಞೆ ಬಂತು. ರಥದಲ್ಲೇ ಕೂತರು, ಪರಸ್ಪರ ಮುಖ ನೋಡ್ಕೊಂಡ್ರು. ಪರಸ್ಪರ ಮುಖ ನೋಡ್ಕೊಂಡು ಸ್ವಲ್ಪ ಹೊತ್ತಾದ್ಮೇಲೆ ರಾಜ ಅರಮನೆಗೆ ಬಂದ. ಅರಮನೆಗೆ ಬಂದು ತನ್ನ 2 ಮಂತ್ರಿಯ ಜೊತೆನೂ ಎಲ್ಲ ವಿಚಾರ ಮಾಡಿದ್ದಿರ್ಬೇಕು, ಮಾಡಿ ಆ ಬ್ರಾಹ್ಮಣನ ಕರೆಸಿರಿ ಅಂತ ಹೇಳಿದೆ. ಆ ಬ್ರಾಹ್ಮಣನನ್ನು ಕರೆಸಿ, ನಿನ್ನ ಮಕ್ಕಳಾಗಿ ಹುಟ್ಟಿದಂತಹ ಆ 4 ಜನರು ನಮ್ಮ ಸಹೋದರರೇ, ಅವರೀಗ ಮುಂದೆ ಹೋಗಿಬಿಟ್ಟಿದ್ದಾರೆ, ಹಾಗಾಗಿ ನಾವು ಹಿಂದುಳಿದಿದ್ದೇವೆ, ನಮಗೆ ಜ್ಞಾನೋದಯ ಮಾಡಿದ್ದು ನಿಮ್ಮ ದೊಡ್ಡ ಕೆಲಸ ಆಯ್ತಿದ್ದು, ಅದಕ್ಕೆ ಪ್ರತಿಯಾಗಿ ನಾನು ನಿಮಗೆ ಜೀವನಕ್ಕೆ ಏನೇನು ವ್ಯವಸ್ಥೆ ಮಾಡಬೇಕು ಹೇಳಿ ಅಂತ ಹೇಳಿ ಆ ಬ್ರಾಹ್ಮಣನಿಗೆ ಸಕಲ ರೀತಿಯಾದಂತಹ ವ್ಯವಸ್ಥೆಯನ್ನು ಮಾಡಿ ತನ್ನ ಮಗನಾದಂತಹ ವಿಶ್ವಕ್ಸೇನನಿಗೆ, ವಿಭ್ರಾಜ ಅಂತ ರಾಜ ಮೊದಲನೇವನು, ಅವನ ಮಗ ಅನುಹ, ಅವನ ಮಗ ಬ್ರಹ್ಮದತ್ತ. ಆ ವಿಭ್ರಾಜ ರಾಜನೇ ಬ್ರಹ್ಮದತ್ತನ ಮಗನಾಗಿ ವಿಶ್ವಕ್ಸೇನನ್ನು ಹೆಸರಿನಿಂದ ಅವತಾರ ಮಾಡಿದ್ದ. ಆ ಬ್ರಹ್ಮದತ್ತ ರಾಜನಿಗೆ 2 ಮಕ್ಕಳು, ಸರ್ವಸೇನ ಮತ್ತು ವಿಶ್ವಕ್ಸೇನ ಅಂತ ಹೇಳಿ. ಸರ್ವಸೇನನ ಕಣ್ಣನ್ನ ಪಕ್ಷಿ ಕುಕ್ಕಿ ಕ್ರೂಢ ಮಾಡಿತ್ತು. ಇನ್ನು ಉಳಿದವನು ವಿಶ್ವಕ್ಸೇನ. ಆ ವಿಶ್ವಕ್ಸೇನನಿಗೆ ಪಟ್ಟ ಕಟ್ಟಿ ತಾನು ತನ್ನ ಪತ್ನಿಯನ್ನು ಕರೆದುಕೊಂಡು ತಪಶ್ಚರ್ಯ ಮಾಡಬೇಕು ಅಂತ ಹೇಳಿ ಒಂದು ದೊಡ್ಡ ಅರಣ್ಯದ ತಪೋಭೂಮಿಗೆ ಹೋಗಿಬಿಟ್ಟ. ಅವರ ವಾನಪ್ರಸ್ಥಾಶ್ರಮ ಪ್ರಾರಂಭ ಆಯ್ತು ಅಲ್ಲಿಗೆ, ಗಂಡ ಹೆಂಡತಿದು. ಆವಾಗ ಒಂದು ದಿವಸ ಪತ್ನಿ ಮತ್ತೊಂದು ಬಾಂಬ್ ಸ್ಫೋಟ ಮಾಡಿದ್ಲು. ಏನು ಸ್ಫೋಟ ಮಾಡಿದ್ಲು ಅಂದ್ರೆ, ಅವತ್ತು ನಿಮ್ ಜೊತೆ ಅಷ್ಟೊಂದು ನಾನು ಪ್ರಣಯ ಸಲಹೆ ಮಾಡಿದ್ನಲ್ಲ, ಅದ್ರ ಬಗ್ಗೆ ಏನು ತಿಳ್ಕೋಬೇಡಿ, ನಿಮ್ಗೆ ಇರುವೆ, ಪಶು ಪಕ್ಷಿ, ಯಾಕೆ ವೈರಸ್ಸು, ಎಂಥ ವೈರಾಣುಗಳು, ಎಲ್ಲಾ ಥರ ಭಾಷೆನೂ ನಿಮಗೆ ಗೊತ್ತಿದೆ ಅಂತ ನನಗೆ ಗೊತ್ತು. ಇರುವೆಗಳ ಭಾಷೆ ನಿಮ್ಗೆ ಗೊತ್ತಿದೆ, ಇರುವೆಗಳ ಪ್ರೇಮ ಕಲಹವನ್ನು ನೀವು ಆಲಿಸಿ ಆವತ್ತಿನ ದಿವಸ ಕಾಡಿನಲ್ಲಿ ನಕ್ಕಿದ್ರಿ ಅಂತ ನನಗೆ ಗೊತ್ತಿತ್ತು. ಆದರೂ ನಿಮ್ಮ ಜೊತೆ ಯಾಕೆ ಗಲಾಟೆ ಮಾಡಿದ ಗೊತ್ತೇನೋ ಅನ್ಲಕ್ಕೆ ಆ ಪತ್ನಿ. ಯಾಕೆ ಅಂತ ಈ ರಾಜ ಕೇಳಿದ್ದಕ್ಕೆ, ನೀವು ಇಷ್ಟು ದೊಡ್ಡ ಜ್ಞಾನಿಗಳಾದರೂ ಕೂಡ ಆ ಎಲ್ಲ ನಿಮ್ಮ ಹಿಂದಿನ ಸಂಸ್ಕಾರವನ್ನ, ಹಿಂದಿನ ಇತಿಹಾಸವನ್ನು ಮರೆತು ಆಮೋದ ಪ್ರಮೋದದಲ್ಲಿ ಮುಳುಗಿ ಬಿಟ್ಟಿದ್ರಿ. ಹೀಗೆ ಬಿಟ್ಟಿದ್ರೆ ನೀವು ನಿಮ್ಮನ್ನು ಮರೆತು ಹೋಗ್ಬಿಡ್ತಿದ್ರಿ. ನೀವೆಲ್ಲನೂ ನಿಮ್ಮ ಸಹೋದರರು ಮುಂದೆ ಹೋಗಿದ್ದಾರೆ, ನೀವು ಹಿಂದೆ ಉಳಿದಿದ್ದೀರಿ. ಹಾಗಾಗಿ ನಿಮ್ಮನ್ನ ಎಚ್ಚೆತ್ತುಗೊಳಿಸಬೇಕಾದ್ರೆ ನನ್ನ ಕರ್ತವ್ಯ ಆಗಿತ್ತು. ಅದಕ್ಕಾಗಿ ನಿಮ್ಮ ಜೊತೆ ನಾನು ಪ್ರೇಮ ಸಲಹೆ ಮಾಡಿದೆ.
ನನಗೆ ನಿಮ್ಮ ಜ್ಞಾನ ಗೊತ್ತಿಲ್ಲದೆ ಇದ್ದಿದ್ದಿಲ್ಲ ಅಂತ ಆವತ್ತವಳು ತನ್ನ ಹೊಸ ವಿಷಯವನ್ನು ಹೇಳಿದ್ಲು. ಅದನ್ನು ಹೇಳಿ ರಾಜನಿಗೆ ಮತ್ತೆ ಸಂತೋಷ ಆಯ್ತು. ಇದ್ರೆ ಎಂಥ ಇದ್ದಿರ್ಬೇಕು ಅಂತ ಅನ್ಕೊಂಡಿರ್ಬೇಕು ರಾಜ. ಯಾಕಂದ್ರೆ 4 ಜನ ಮುಂದೆ ಹೋಗಿಬಿಟ್ಟಿದ್ರಲ್ಲ ಅವರು, ಸಾಧನೆ ಶಿಖರದಲ್ಲಿ ಅವ್ರು ಮುಂದೆ ಹೋಗಿದ್ರು. 7 ಜನ ಹಂಸಗಳು, ನಿನ್ನೆ ಕಥೆಯನ್ನು ಹೇಳಿದ್ರು, ಇನ್ನೊಂದು ಸ್ವಲ್ಪ ಹೆಲ್ಪ್ ಮಾಡ್ಕೊಳ್ಳಿ. 7 ಜನ ಹಂಸಗಳಾಗಿ ಹುಟ್ಟಿದವರು ಸರೋವರದ ದಂಡೆಯಲ್ಲಿ ನಿಂತು ತಪಸ್ ಮಾಡ್ತಿದ್ರು. ಅಲ್ಲಿ ವೈದ್ಯರಾಜ ರಾಜ ಬಂದಿದ್ದ. ಅವನ ವೈಭವವನ್ನು ನೋಡಿ ಈ ಪಿತೃವರ್ತಿ ಅನ್ನುವಂಥ ಹಂಸ, ನಾನು ಹೀಗೆ ರಾಜ ಆಗಿದ್ರೆ ಚೆನ್ನಾಗಿರ್ತಿತ್ತಲ್ಲ ಅಂತ ಅಪೇಕ್ಷೆ ಪಟ್ಟು ಬಿಡ್ತು. ಅದನ್ನು ನೋಡಿ ಇನ್ನೊಂದು ಪಕ್ಷಿ, ನಾನು ಮಂತ್ರಿ ಆಗಿದ್ರೆ ಚೆನ್ನಾಗಿರ್ತಿದ್ದೆ, ನಿನ್ನ ಮಂತ್ರಿ ನಾನು ಆಗ್ತೇನೆ ಅಂತ. ಮತ್ತೊಂದು, ನಾನು ಒಬ್ಬ ಮಂತ್ರಿ ಆಗ್ತೇನೆ ಅಂತ. ಕಥೆಯಿಂದ ನಾವು ತಿಳ್ಕೋಬೇಕಾದ್ದೇನೆಂದ್ರೆ, ಕಥೆಯನ್ನು ಹೀಗೆ ಕೇಳಿ ನಾನು ಹೀಗೆ ಓದಿ ಹಾಗೆ ಬಿಟ್ಟು ಬಿಡೋದು, ನೀವು ಹೀಗೆ ಕೇಳಿ ಹಾಗೆ ಬಿಟ್ಟು ಬಿಡೋದಕ್ಕಿಂತ ಇದರಲ್ಲಿ ನಾವು ಏನು ತಿಳ್ಕೋಬೇಕಂದ್ರೆ, ಮನುಷ್ಯನಿಗೆ ನಾವು ಹುಟ್ಟಿದಂದಿನಿಂದ ಸಾಯೋ ತನಕ ನಮ್ಮ ಸುತ್ತಮುತ್ತಲು ಅನೇಕ ಆಕರ್ಷಣೆಗಳನ್ನು ನಾವು ಕಾಣ್ತೇವೆ. ನಾವು ಯಾರ್ಯಾರನ್ನೋ ನಮ್ಮ ರೋಲ್ ಮಾಡೆಲ್ ಅಂತ ತಿಳ್ಕೊತೇವೆ. ಸಮಾಜದಲ್ಲಿ ನಾನಾ ಥರದ ದುಡ್ಡು ಗಳಿಸಿದವರು ಇರ್ತಾರೆ, ಅವರು ಯಾವ್ಯಾವುದೋ ಕ್ಷೇತ್ರದಲ್ಲಿ ಪ್ರಸಿದ್ಧರಾದವರು ಇರ್ತಾರೆ. ಅಂಥವ್ರನ್ನೆಲ್ಲ ನಾವು ರೋಲ್ ಮಾಡೆಲ್ ಅಂತ ತಿಳ್ಕೊತೀವಿ. ಅವ್ರ ಥರ ನಾವ್ಯಾಕೆ ಪ್ರಸಿದ್ಧರಾಗಬಾರ್ದು ಅನ್ಕೋತೇವೆ. ನಮಗೆ ಇಂಥವ್ರು ರೋಲ್ ಮಾಡೆಲ್ ಕಾಣಿಸೋದೇ ಇಲ್ಲ. ಯಾರೋ ತಪಸ್ವಿಗಳು, ಯಾರೋ ಋಷಿಗಳು, ಅವ್ರನ್ನೇನು ದೊಡ್ಡ ಇದೆ ಅಂತ ಅದನ್ನು ತೊಗೊಂಡು ನಾವೇನು ಮಾಡಬೇಕು ಅಂತೇವೆ. ಹಾಗಾಗಿ ಅಂಥವ್ರು ಬೆನ್ನು ಹತ್ತಿ ಸಮಾಜದಲ್ಲಿ ನಾವು ಬೆಲೆ ಅವ್ರಿಗೆ ಕೊಡ್ತೀವಿ, ಅವರು ಕೊಡ್ತಾರೆ, ಅವ್ರನ್ನ ಬೆನ್ನು ಹತ್ತಿ ನಾವು ಹಾಳಾಗ್ತೇವೆ. ನಮಗೆ ಯಾರು ರೋಲ್ ಮಾಡೆಲ್ ಆಗಬೇಕು, ಯಾರು ರೋಲ್ ಮಾಡೆಲ್ ಆಗಬಾರ್ದು ಅಂತ ಅನ್ನೋದನ್ನ ಈ ಕಥೆಯನ್ನು ತಿಳ್ಕೋಬೇಕು. ಮತ್ತು ರೋಲ್ ಮಾಡೆಲ್ ಆದರೆ ಅಂಥವ್ರು ನಮಗೆ ಆ ಸಮಾಜದಲ್ಲಿ ಮೇಲ್ಮಟ್ಟದಲ್ಲಿ ಬೇರೆ ಬೇರೆ ಕ್ಷೇತ್ರದಲ್ಲಿ ಸಾಕಷ್ಟು ದುಡ್ಡು ಮತ್ತು ಹೆಸರನ್ನು ಗಳಿಸಿದವರು ನಮಗೆ ರೋಲ್ ಮಾಡೆಲ್ ಆದರೆ ನಮಗೆ ಇದೊಂದೇ ಜನ್ಮ ಹಾಳಾಗೋದಲ್ಲ. ಕಥೆಯನ್ನು ತಿಳ್ಕೋಬೇಕಾದ್ದೇನೆಂದ್ರೆ, ನಾವು ಹಾಗಾಗಬೇಕಲ್ಲ ಅಂತ ನೀವು ಯಾವತ್ತಾರು ನೀವು ಮನಸ್ಸಿನಲ್ಲಿ ಅನಿಸಿದ್ರೆ ಜಾಹೀರಾತುಗಳನ್ನು ನೋಡಿ, ಮುಂದಿನ ಜನ್ಮನೂ ಹಾಳಾಗ್ತದೆ. ಇದೊಂದೇ ಜನ್ಮ ಅಲ್ಲ, ಮುಂದಿನ ಜನ್ಮನೂ ಹಾಳಾಗ್ತದೆ. ಯಾಕಂದ್ರೆ ನಮ್ಮ ಸುತ್ತಮುತ್ತಲು ಯಾವತ್ತು ಸೂರ್ಯ, ಚಂದ್ರ, ಹಗಲು ರಾತ್ರಿ, ಎಲ್ಲ ದೇವತೆಗಳು, ನಮ್ಮ ಸಾಕ್ಷಿ, ನಮ್ಮ ಅಂತರ್ಜ್ಞಾನಿಯಾದಂಥ ಪರಮಾತ್ಮ, ಇವೆಲ್ಲವೂ ಸಾಕ್ಷಿಗಳಾಗಿ ನಾವು ಏನು ಬೇಡ್ಕೊಳ್ತಿರ್ತೇವಲ್ಲ, ನಮ್ಗೆ ಹಾಗಬೇಕು ಹೀಗಬೇಕು ಅಂತ, ಹಾಗೆ ಆಗಲಿ ಅಂತಿರ್ತಾವಂತ. ಅದ್ರಲ್ಲಿ ಕೆಲವು ಈಡೇರ್ತವೆ, ಕೆಲವು ಇಲ್ಲ. ಉತ್ಪದ್ಯಂತೆ ಬಿಲಿಯಂತೆ ದರಿದ್ರಾಣ ಮನೋರಥ. ನಾವು ಬಡವರು, ನಮ್ಮ ಮನೋರಥಗಳು ಕೆಲವು ಈಡೇರ್ತವೆ, ಕೆಲವು ಈಡೇರೋದಿಲ್ಲ. ಅಂತೂ ಕೆಲವು ಈಡೇರಿ ಬಿಟ್ರೆ ಈ ಜನ್ಮವೂ ಹಾಳಾಯ್ತು, ಮುಂದಿನ ಜನ್ಮವೂ ಹಾಳಾಯ್ತು. ಅದಕ್ಕಾಗಿ ನಮ್ಗೆ ಯಾರು ರೋಲ್ ಮಾಡೆಲ್ ಆಗಬೇಕು, ಯಾರು ಆಗಬಾರ್ದು ಅನ್ನೋದನ್ನ ನಾವು ಬಹಳ ಎಚ್ಚರಿಕೆಯಿಂದ ಆಯ್ಕೋಬೇಕು. ಇಲ್ಲದೇ ಇದ್ರೆ ಬ್ರಹ್ಮದತ್ತನಿಗೆ ಆದಂಥ ಪರಿಸ್ಥಿತಿ ನಮಗೆ ಬರ್ತದೆ. ಬ್ರಹ್ಮದತ್ತನಿಗೆ ವಾರ್ನಿಂಗ್ ಕೊಡ್ಲಿಕ್ಕೆ, ಸಿಗ್ನಲ್ ಕೊಡ್ಲಿಕ್ಕೆ ಯಾರು ಇದ್ರಲ್ಲಿ, ನಮಗೆ ಸಿಗ್ನಲ್ ಕೊಡ್ಲಿಕ್ಕೆ ಯಾರೂ ಇಲ್ಲ. ನಮಗೆ ಸ್ವಂತ ಬುದ್ಧಿ ಬರೋದಿಲ್ಲ, ಹೇಳೋರಿಲ್ಲ. ನಮ್ಮ ಪರಿಸ್ಥಿತಿ ಹೀಗಾಗಬಾರದು ಅನ್ನೋದನ್ನ ಈ 7 ಜನ ಕುಮಾರರ ಕಥೆಯಿಂದ ನಾವು ತಿಳ್ಕೋಬೇಕು. ಹಾಗಾಗಿ ಪತ್ನಿ ಹೇಳಿದ ಕಥೆಯನ್ನು ಕೇಳಿ ಅವನಿಗೆ ಬಹಳ ಸಂತೋಷ ಆಯ್ತು. ರಾಜನಿಗೆ ಒಳ್ಳೇದು ನೀನು ಮಾಡಿದೆ, ಏನು ತಪ್ಪಿಲ್ಲ. ನನಗೂ ನಿನಗೂ ಆ ಕಾಲಕ್ಕೆ ಯಾವುದೋ ಒಂದು ಕ್ಷುದ್ರವಾದಂಥ ವೈಮನಸ್ಸು ಬಂದಿದ್ರು, ನನ್ನ ತಿಳುವಳಿಕೆಗಾಗಿ ನೀನು ಇಷ್ಟೆಲ್ಲ ಮಾಡಿದೆಲ್ಲ ನಾಟಕ, ಏನು ತೊಂದರೆ ಇಲ್ಲ ಅಂದವ. ಮತ್ತು ನೆನಪು ಮಾಡ್ಕೋಬೇಕಾದೇನೆಂದ್ರೆ, ಆ ಪತ್ನಿ ಅವಳು ಆ ಗೋವು ಹಿಂದೆ ಯಾವ ಗೋವನ್ನು ಅವರು ಕೊಂದಿದ್ರಲ್ಲ, ಆ ಗೋವೇ ಆಕೆ. ಅದು ಇಲ್ಲಿಲ್ಲ ಹರಿವಂಶದಲ್ಲೇ. ಅವನು ಹಿಂದೊಮ್ಮೆ ನಾನು ಎಲ್ಲೋ ಓದಿದ ನೆನಪು. ಮತ್ತೆ ಕೆಲವು ಪಂಡಿತರನ್ನು ಕೇಳಿ ಅದನ್ನು ನಾನು ಅಂಶವನ್ನು ಖಾತ್ರಿ ಮಾಡಿಕೊಂಡೆ. ಇಲ್ಲಿಲ್ಲ ಅದು, ಅವರು ಮತ್ತೊಮ್ಮೆ ಎಲ್ಲರೂ ನೋಡೋಣ. ಕೊನೆಗೆ ಆ ಕಂಡರೀಕ ಮತ್ತು ಬಾಬ್ಧವ್ಯ ಅನ್ನೋರು ಕೂಡ ಮೊದಲೇ ದೊಡ್ಡ ದೊಡ್ಡ ಜ್ಞಾನಿಗಳಾಗಿದ್ರು. ಅವರು ಸಾಂಖ್ಯಶಾಸ್ತ್ರವನ್ನು ಪ್ರವೃತ್ತಿ ಮಾಡಿದಂಥವ. ಅವ್ರಿಗೊಂದೇನೋ ಆವರಕ ಬಂದಿತ್ತಷ್ಟೇ, ಒಂದು ಅವರ ಜ್ಞಾನಕ್ಕೊಂದು ಮುಚ್ಚಿತ್ತಷ್ಟೇ. ಅವರೆಲ್ಲರೂ ಕೂಡ ದೊಡ್ಡ ತಪಸ್ಸನ್ನು ಮಾಡಿ ತಮ್ಮ ಸದ್ಗತಿಯನ್ನು ಪಡೆದುಕೊಂಡ್ರು. ಮಾರ್ಕಂಡೇಯರು ಹೇಳಿದ್ರು, ಭೀಷ್ಮನೇ, ನೀನು ಈ ಎಲ್ಲ ಕಥೆಯನ್ನು ಕೇಳಿ ಶ್ರಾದ್ದದಲ್ಲಿ ಆಸಕ್ತಿಯನ್ನು ಇಡಬೇಕು. ಈ ಶ್ರಾದ್ದದಲ್ಲಿ ಆಸಕ್ತಿಯನ್ನಿಟ್ಟು ನಾವು ಪಿತೃಭಕ್ತಿಯನ್ನು ತೋರಿಸಿದ್ದಾದರೆ ನಾವೆಂದೂ ಕೂಡ ಮೃಗ ಪಕ್ಷಿ ಮೊದಲಾದಂಥ ಹೀನ ಜಾತಿಯಲ್ಲಿ ಜನ್ಮ ತಾಳೋದಿಲ್ಲ. ಮತ್ತು ಮನುಷ್ಯರ ಜನ್ಮ ತಾಳಿದ್ರೂ ಕೂಡ ನಮಗೆಂದೂ ಕೂಡ ಪತನ ಆಗೋದಿಲ್ಲ. ರಾಜನಾಗಿ ಹುಟ್ಟಿದ ದೊಡ್ಡ ಭಾಗ್ಯ ನಾವು ತಿಳ್ಕೋಬಹುದು, ಆದ್ರೆ ಅದ್ರ ಹಿಂದಿರೋ ಪತನವನ್ನು ನಾವು ಅರ್ಥ ಮಾಡ್ಕೋಬೇಕು. ಇಂಥ ಒಂದು ಕಥೆಯ ಮೂಲಕ ಪಿತೃದೇವತೆಗಳು ಮತ್ತು ಆ ಪಿತೃದೇವತೆಗಳ ತೃಪ್ತಿಯನ್ನು ಮಾಡ್ತಕ್ಕಂಥವನು ಸೋಮ, ಚಂದ್ರ. ಅವನು ಈ ಶ್ರಾದ್ದ ಇತ್ಯಾದಿ ಕವಿಗಳಿಂದ ಸೋಮ ಅಂದ್ರೆ ಚಂದ್ರ ಯಾವ ಥರ ತೃಪ್ತನಾಗಿ ಪಿತೃದೇವತೆಗಳನ್ನು ಕೂಡ ತೃಪ್ತಿಪಡಿಸಿ ಆಮೇಲೆ ಪರಮಾತ್ಮನ ತೃಪ್ತಿಗೆ ಹೇಗೆ ಕಾರಣ ಆಗ್ತಾನೆ ಅನ್ನೋದನ್ನ ನಾವು ಈ 24ನೇ ಅಧ್ಯಾಯದಲ್ಲಿ ನೋಡಿದ್ದೇವೆ. ಇಲ್ಲಿಗೆ ಹರಿವಂಶದ ಪೂರ್ವಾರ್ಧದ ಹರಿವಂಶ ಪರ್ವದಲ್ಲಿ 24ನೇ ಅಧ್ಯಾಯ ಮುಗಿದಿದೆ. ಮತ್ತು ಶ್ರಾದ್ದದ ಬಗ್ಗೆ ನಾವು ಏನೇನು ನೋಡಬೇಕಾಗಿತ್ತು, ಶ್ರಾದ್ದದ ಬಗ್ಗೆ ಮತ್ತು ಪಿತೃದೇವತೆಗಳ ಲೋಕ, ಪಿತೃದೇವತೆಗಳ ಸಂತಾನ ಇತ್ಯಾದಿಗಳ ಬಗ್ಗೆ ನಾವು ಏನೇನು ನೋಡಬೇಕಾಗಿತ್ತು
ಅದೆಲ್ಲವನ್ನು ಕೂಡ ನಾವು ಇಲ್ಲಿಗೆ ನೋಡಿ ಮುಗಿಸಿದ್ದೇವೆ. ಸೋಮ ಅಂತ ಬಂತಲ್ಲ, ಸೋಮ ಅಂತ ಬಂದ ಕೂಡಲೇ ಆ ಸೋಮನ ವಂಶ, ಚಂದ್ರನ ವಂಶದ ಬಗ್ಗೆ ಈಗ ನಾವು ಮುಂದೆ ನೋಡ್ಲಿಕ್ಕಿದ್ದೇವೆ. ಹಿಂದೆ ಈ ಒಂದು 10 ಅಧ್ಯಾಯದ ಹಿಂದೆ ನಾವು ಸೂರ್ಯವಂಶದ ಬಗ್ಗೆ ವಿಸ್ತಾರವಾಗಿ ನೋಡಿದ್ವಿ. ಇನ್ನು ನಾವು ನೋಡಬೇಕಾದ್ದು ಚಂದ್ರವಂಶವನ್ನ. ಸೂರ್ಯವಂಶ ಚಂದ್ರವಂಶ ಎರಡೂ ಕೂಡ ಮೂಲತಃ ಒಂದೇ ಅಂತ ನಾನು ಅವತ್ತು ಹೇಳಿದ್ದೆ. ಇಲ್ಲ ಅಂದ್ರೆ ವಯೋಸ್ಫುತ ಮನುವಿನ ಪುತ್ರನೂ ಆದಂತಹ ಪುತ್ರಿಯೂ ಆದಂತಹ ಇಲ್ಲ ಅಥವಾ ಸುದ್ಯುಮ್ನಿಂದ ಈ ಚಂದ್ರವಂಶದ ಒಂದು ಕವಲು ಒಡೆಯಿತು ಅಂತ ನಾನು ಅವತ್ತು ಹೇಳಿದ್ದೆ. ಆ ಕಥೆಯಲ್ಲಿ ಇವತ್ತು ನಾವು ನೋಡಬೇಕು. ಯಾಕಂದ್ರೆ ಈ ಹರಿವಂಶದಲ್ಲಿ ಮುಖ್ಯವಾಗಿ ಬರುವಂಥದ್ದು ಪರಮಾತ್ಮನ ಕೃಷ್ಣನ ಕಥೆ. ಕೃಷ್ಣನ ಕಥೆಗೆ ಚಂದ್ರವಂಶದ ಮೂಲವೇ ಆಧಾರ. ಹಾಗಾಗಿ ಈ ಕಥೆಯನ್ನು ನಾವು ಇವತ್ತು ನೋಡಬೇಕು. ಅತ್ರಿ ಅಂತ ಒಂದು ಮಹರ್ಷಿ ಇದ್ದ. ಅತ್ರಿ ಮಹರ್ಷಿಯು ಬ್ರಹ್ಮನ ಮನಸ್ಸಿನಿಂದ ಜನ್ಮಿಸಿದ. ಅವರು ಸತ್ಕರ್ಮಾಚರಣೆಯಲ್ಲಿ ಯಾವತ್ತೂ ಮಗ್ನರಾಗಿದ್ರು, ಸರ್ವ ಪ್ರಾಣಿಗಳಲ್ಲಿ ದಯೆ ತೋರಿಸುವಂಥವರಾಗಿದ್ರು. ಅವರು ಒಂದು ದೊಡ್ಡ ಕಲ್ಲಿನ ಕಂಬದಂತೆ ಅನುತ್ತರ ಅನ್ನುವಂಥ ಒಂದು ತಪಸ್ಸನ್ನು ಮಾಡ್ತಾ ಇದ್ರು. ಹೇಗೆ ಅವ್ರು ನಿಂತಿದ್ರು ಹೇಗೆ ಅಂದ್ರೆ, ಒಂದು ಕಲ್ಲು ಕಂಬ ಬೇರೆ ಅಲ್ಲ, ಅವ್ರು ಬೇರೆ ಅಲ್ಲ. ಕಾಷ್ಟ ಕುದ್ಯ ಶಿಲಾಭೂತ ಮರದ ಕೊರಡು ಬಿದ್ದಂಗೆ. ಅವ್ರನ್ನ ಯಾರು ಮುಟ್ಟಿದ್ರು ಅವ್ರಿಗೆ ತಿಳಿಲಿಕ್ಕಿಲ್ಲ. ಅಷ್ಟು ಗಾಢವಾದ ತಪಸ್ಸನ್ನ ಅತ್ರಿ ಋಷಿಗಳು ಮಾಡ್ತಿದ್ರು. ಊರ್ಧ್ವಬಾಹು, ಕೈ ಮೇಲೆತ್ತಿ. ಅನುತ್ತರ ಅಂತ ಆ ತಪಸ್ಸಿಗೆ ಹೆಸರು. ಬಹುಶಃ ಅನುತ್ತರ ಅಂದ್ರೆ ಉತ್ತರ ಇಲ್ಲದೇ ಇದ್ದಿದ್ದು ಅಂತ ಅರ್ಥ. ರೆಸ್ಪಾನ್ಸ್ ಇಲ್ಲದೆ ಇರುವಂತ ತಪಸ್ಸು. ನೀವು ಅವ್ರನ್ನ ಮುಟ್ಟಿದ್ರೆ, ಅವ್ರಿಗೊಂದು ಏನಾದ್ರು ಚುಚ್ಚಿದ್ರೆ, ಅವ್ರನ್ನ ಏನಾದ್ರು ಬೈದ್ರೆ ಅವರಿಂದ ಏನೂ ವಿಕಾರವೇ ಬರೋದಿಲ್ಲ, ಅವರಿಂದ ರೆಸ್ಪಾನ್ಸೇ ಇಲ್ಲ. ಹಾಗೆ ಬಹುಶಃ ಅವ್ರ ಅರ್ಥ ಇದ್ದಿರಬೇಕು. ಅನುತ್ತರ ಅನ್ನೋ ಹೆಸರನ್ನ ಅವ್ರು ತಪಸ್ಸು ಮಾಡಿದ್ರು. ಎಷ್ಟು ವರ್ಷ? 3000 ವರ್ಷ ಗಾಢವಾದಂಥ ತಪಸ್ಸನ್ನು ಅವ್ರು ಮಾಡ್ತಾ ಇದ್ರು. ತಪಸ್ಸನ್ನು ಮಾಡುವಾಗ ಅವರ ಮುಖದಿಂದ ಅದ್ಭುತವಾದಂತಹ ಒಂದು ತೇಜಸ್ ಹೊರಗೆ ಬಂತು. ಚಂದ್ರನಂತೆ ಬಹಳ ಶಾಂತವಾದಂಥ ಒಂದು ಕಾಂತಿ ಹೊರಗೆ ಬರ್ತಾ ಇತ್ತು. ಬರುವಾಗ ಅವರ ಕಣ್ಣಿನಿಂದ ಕೆಲವು ಕಣ್ಣೀರು ಹೊರಗೆ ಬಂದವು. ಕಣ್ಣೀರು ಹೊರಗೆ ಬಂದಾಗ ದಿಗ್ದೇವತೆಗಳು, ಈ 4 ದಿಕ್ಕುಗಳು ಮತ್ತು 4 ಅವಾಂತರ ದಿಕ್ಕುಗಳು ಮತ್ತು ಊರ್ಧ್ವ ದಿಕ್ಕು, ಅಧೋ ದಿಕ್ಕು, ಹೀಗೆ ಒಟ್ಟು 10 ದಿಕ್ಕುಗಳು. ಆ 10 ದಿಕ್ಕಿನ ಅಭಿಮಾನಿ ದೇವತೆಯರಿದ್ದಾರಲ್ಲ, ಸ್ತ್ರೀ ದೇವತೆಗಳು, ಅವರು ಆ ಕಣ್ಣೀರನ್ನ ಸ್ವೀಕಾರ ಮಾಡಿದ್ರು. ಆದರೆ ಅವರಿಗೆ ಅದನ್ನ ಹಿಡಿದಿಟ್ಕೊಳ್ಳಿಕ್ಕೆ ಆಗಲಿಲ್ಲ. ಸಾಕಷ್ಟು ಹೊತ್ತು ಅವರಿಗೆ ಧಾರಣ ಮಾಡ್ಲಿಕ್ಕೆ ಆಗಲಿಲ್ಲ. ಧಾರಣ ಮಾಡ್ಲಿಕ್ಕೆ ಆಗದಿದ್ದಾಗ ಅಷ್ಟು ಜಲದಿಂದ ಅಂದ್ರೆ ಕಣ್ಣೀರಿನಿಂದ ಚಂದ್ರ ಹುಟ್ಟಿದ. ಹಾಗಾಗಿ ಚಂದ್ರನಿಗೆ ಅತ್ರಿಗೋತ್ರ ಸಮುದ್ಭವ ಅಂತ ನಾವು ಕರಿತೀವಿ. ಕೃಷ್ಣಾಷ್ಟಮಿ ದಿವಸ ಚಂದ್ರನಿಗೆ ಮತ್ತು ಕೃಷ್ಣನಿಗೆ ಅರ್ಘ್ಯ ಕೊಡ್ತೇವಲ್ಲ, ಕ್ಷೀರೋದಾರಣವ ಸಂಭೂತ ಅತ್ರಿ ನೇತ್ರ ಸಮುದ್ಭವ, ಅತ್ರಿ ಋಷಿಯ ನೇತ್ರದಿಂದ ಹುಟ್ಟಿದವನೇ ಅಂತ ಹೀಗೆ ಕರಿತೀವಿ. ಯಾಕಂದ್ರೆ ಅತ್ರಿ ಋಷಿಯು ತಪಸ್ಸು ಮಾಡಿದಾಗ ಅವನ ಕಣ್ಣೀರಿನಿಂದ ಹುಟ್ಟಿದವ. ಆದ್ದರಿಂದ ಲೋಕದೀಪಕ ಅಂತ ಚಂದ್ರ ಅವನು ಅಲ್ಲಿ ಜನಿಸಿದ. ಅದನ್ನು ನೋಡಿ ಚತುರ್ಮುಖ ಬ್ರಹ್ಮನು ಕೂಡ ಅಲ್ಲಿಗೆ ಬಂದು ಆ ಚಂದ್ರನಿಗೆ 1000 ಬಿಳಿ ಕುದುರೆಗಳು ಎಳೆಯುವಂತ ಒಂದು ದೊಡ್ಡ ರಥವನ್ನು ತಂದು ಚಂದ್ರನನ್ನ ಆ ರಥದಲ್ಲಿ ಪ್ರತಿಷ್ಠಾಪನೆ ಮಾಡಿ ಉಳಿದ ಅದೇ ಸಂದರ್ಭದಲ್ಲಿ ಅನೇಕ ದೇವತೆಗಳು ಋಷಿಗಳು ಕೂಡ ಅಲ್ಲಿಗೆ ಬಂದರು. ಸೂರ್ಯನಂತೆ ಚಂದ್ರನು ಕೂಡ ದೊಡ್ಡ ಪ್ರಮಾಣದಲ್ಲಿ ಪೂಜ್ಯನಾದ. ಹಾಗಾಗಿ ವೇದ ಮಂತ್ರಗಳಿಂದ ಚಂದ್ರದೇವರನ್ನ ಈ ಎಲ್ಲ ಋಷಿಗಳು ಕೂಡ ಸ್ತೋತ್ರ ಮಾಡಿದರು. ಮತ್ತು ಆ ಸೂರ್ಯಚಂದ್ರರು ಅಂದ್ರೆ ಭಗವಂತನ ಕಣ್ಣುಗಳು. ಸೂರ್ಯಚಂದ್ರನನ್ನು ಸ್ತೋತ್ರ ಮಾಡುವುದು ಅಂದ್ರೆ ಭಗವಂತನ ಸ್ತೋತ್ರ ಮಾಡಿದಂತೆ. ಹೀಗಾಗಿ ಎಷ್ಟೋ ಜನ ದೇವತೆಗಳು ಋಷಿಗಳು ಅಂದ್ರೆ ಚಂದ್ರನಕ್ಕಿಂತ ಮೇಲ್ಮಟ್ಟದಲ್ಲಿರುವ ಋಷಿಗಳು ಚಂದ್ರನನ್ನ ಸ್ತೋತ್ರ ಮಾಡಿದ್ರು ಅಂತ ಇಟ್ಕೋಬಾರದು. ಚಂದ್ರಾಂತರ್ಗತನಾದಂತಹ ಭಗವಂತನನ್ನು ಸ್ತೋತ್ರ ಮಾಡಿದ್ರು ಅಂತ ಅರ್ಥ ಇಟ್ಕೊಳ್ಬೇಕು. ಮೊದಲೇ ಅವನು ಬಹಳ ಕಾಂತಿಶಾಲಿ ಚಂದ್ರ. ಈ ಸ್ತೋತ್ರ ಮಂತ್ರ ಬ್ರಹ್ಮದೇವರ ಆಶೀರ್ವಾದ ಇತ್ಯಾದಿಗಳಿಂದ ಅವನ ಕಾಂತಿ ಇಮ್ಮಡಿಸಿ ಅದು ಇಡೀ ಜಗತ್ತನ್ನೆಲ್ಲ ಬೆಳಗಿತ್ತು. ಹಾಗಾಗಿ ಆ ಚಂದ್ರನ ಕಾಂತಿಯಿಂದ ಔಷಧಿಗಳು, ವನಸ್ಪತಿಗಳು, ಈ ಜಗತ್ತಿನಲ್ಲಿರುವಂತಹ ಎಲ್ಲ ಹಸಿರು ಸಸ್ಯಗಳೇನಿದೆ ಅದೆಲ್ಲಕ್ಕೂ ಚಂದ್ರನೇ ಉತ್ಪಾದಕ. ಸೂರ್ಯನ ಬೆಳಕು ಬೇಕು, ದ್ಯುತಿ ಸಂಶ್ಲೇಷಣ ಕ್ರಿಯೆ ಇತ್ಯಾದಿ ಆಗ್ಲಿಕ್ಕೆ ಸೂರ್ಯನ ಬೆಳಕು ಬೇಕು. ಹಾಗೆ ಚಂದ್ರನ ಬೆಳಕು ಬೇಕು. ಹಾಗಾಗಿ ಚಂದ್ರನಿಗೆ ನಾವು ವನಸ್ಪತೀಶ ಅಂತ ಕರಿತೇವೆ. ವನಸ್ಪತಿಗಳು ಅಂದ್ರೆ ಗಿಡಮರಗಳು ಇತ್ಯಾದಿಗಳು, ಅವುಗಳಿಗೆ ಈಶ, ಅವುಗಳ ಅಭಿಮಾನಿ ದೇವತೆ ಇತ್ಯಾದಿ ಅರ್ಥದಲ್ಲಿ ಅವನು ನಾವು ವನಸ್ಪತೀಶ ಅಂತ ಕರಿತೇವೆ. ನಾನು ಅವತ್ತು ಹೇಳಿದಂತೆ ಎಲ್ಲ ಋಷಿಗಳು, ಎಲ್ಲ ದೇವತೆಗಳು ಹುಟ್ಟಿದ ಕೂಡಲೇ ಮಾಡೋ ದೊಡ್ಡ ಕೆಲಸ ಏನಂದ್ರೆ ತಪಸ್ಸು ಮಾಡೋದು. ಆ ತಪಸ್ಸಿನಿಂದ ತಮ್ಮ ಯೋಗ್ಯತೆಯನ್ನು ಹೆಚ್ಚಿಸಿಕೊಳ್ಳೋದು, ತಮ್ಮ ಸಾಮರ್ಥ್ಯವನ್ನು ಹೆಚ್ಚಿಸಿಕೊಳ್ಳೋದು ಅವರ ಉದ್ದೇಶ. ಹಾಗಾಗಿ ಅವನು ಕೂಡ ಒಂದು 1000 ವರ್ಷದ ಕಾಲ ದೊಡ್ಡ ತಪಸ್ಸನ್ನು ಮಾಡಿದ. ಆ ತಪಸ್ಸನ್ನು ಮಾಡಿದಾಗ ಜಗದೊಡೆಯನಾದಂಥ ಭಗವಂತ ಅವನಿಗೆ ಬಂದು ಅವನನ್ನ ಬೀಜಗಳು, ಔಷಧಿಗಳು, ವನಸ್ಪತಿಗಳು, ಬ್ರಾಹ್ಮಣರು ಮತ್ತು ಜಲರಾಶಿ ಇತ್ತೆಲ್ಲದಕ್ಕೂ ಅವನನ್ನ ಅಧಿಪತಿಯನ್ನಾಗಿ ನೇಮಿಸಿದ.
ಅವಳನ್ನು ಚಕ್ರವರ್ತಿಯನ್ನಾಗಿ ಅದಕ್ಕೆ ಮಾಡಿದ. ಇಷ್ಟೆಲ್ಲ ಆದ್ಮೇಲೆ ಚಂದ್ರನಿಗೆ ಸಕಲ ರೀತಿಯಾದಂತಹ ಅರ್ಹತೆಗಳು ಬಂದ ಮೇಲೆ ಅಲ್ಲಿಗೆ ದಕ್ಷ ಪ್ರಜಾಪತಿ ರಂಗ ಪ್ರವೇಶ ಮಾಡಿದ. ದಕ್ಷ ಪ್ರಜಾಪತಿ ರಂಗ ಪ್ರವೇಶ ಮಾಡಿ ಅವನಿಗೆ 60 ಜನ ಹೆಣ್ಮಕ್ಳಿದ್ರಲ್ಲ, ಅದರ ಪೈಕಿ 27 ಜನರನ್ನ, ನಕ್ಷತ್ರಕ್ಕೆ ಅಭಿಮಾನಿ ದೇವತೆಯಾದಂತಹ 27 ಜನರನ್ನ ಆ ದಕ್ಷ ಪ್ರಜಾಪತಿ ಇವನಿಗೆ ಮದುವೆ ಮಾಡಿಕೊಟ್ಟ. ಯಾರಿಗೆ? ಚಂದ್ರನಿಗೆ. ಈ ಪಿತೃದೇವತೆಗಳಲ್ಲಿ ಉತ್ತಮ ಅಂತ ಅನ್ಕೊಂಡಿರ್ತಾನೆ ಸೋಮ ಚಂದ್ರ. ಮದುವೆ ಎಲ್ಲ ಆದ್ಮೇಲೆ ರಾಜಸೂಯ ಅನ್ನುವಂಥ ಒಂದು ಉತ್ತಮ ಯಜ್ಞವನ್ನು ಕೂಡ ಮಾಡಿದ. ರಾಜಸೂಯ ಯಾಗವನ್ನ ಮಹಾಭಾರತದಲ್ಲಿ ಧರ್ಮರಾಜ ಕೂಡ ಮಾಡಿದ್ದು ಉಲ್ಲೇಖ ಆಮೇಲೆ ನಾವು ನೋಡ್ತೀವಿ. ಅವನು ರಾಜಸೂಯ ಯಾಗ ಅನ್ನುವಂಥ ದೊಡ್ಡ ಯಾಗವನ್ನು ಮಾಡಿದ. ರಾಜಸೂಯ ಯಾಗವನ್ನು ಮಾಡಿ ಆಯಾ ಸಂದರ್ಭದಲ್ಲಿ 1,00,000 ಆಕಳಗಳನ್ನು ಬ್ರಾಹ್ಮಣರಿಗೆ, ಜ್ಞಾನಿಗಳವರಿಗೆ, ಋಷಿಗಳಿಗೆ ದಾನವನ್ನಾಗಿ ಕೊಟ್ಟ. ಅಂದ್ರೆ ಅವನ ಪ್ರಭಾವ ಹೇಗಿತ್ತು, ಆ ಚಂದ್ರನ ಪ್ರಭಾವ ಅನ್ನೋದನ್ನು ನಾವು ಈಗ ನೋಡ್ತೇವೆ. ಆ ಚಂದ್ರ ಯಜ್ಞ ಮಾಡಿದಾಗ ಅವನ ಸಂದರ್ಭದಲ್ಲಿ ಅತ್ರಿ ಋಷಿಯೇ ಹೋತ ಆಗಿ ಬಂದ. ನಾವು ಯಜ್ಞ ನಡೆದಾಗ ಅಲ್ಲಿ ಭಾಗವಹಿಸಿರುವಂತಹ ಎಲ್ಲ ಬ್ರಾಹ್ಮಣರನ್ನ ಸಾಮಾನ್ಯವಾಗಿ ಪುರೋಹಿತರು ಅಂತ ಕರಿತೇವೆ. ಆದ್ರೆ ಪುರೋಹಿತರು ಅನ್ನೋ ಒಂದೇ ಶಬ್ದ ಅಲ್ಲಿ ಸರಿಯಲ್ಲ, ಒಬ್ಬೊಬ್ರು ಒಂದೊಂದು ಕಾರ್ಯವನ್ನು ಮಾಡ್ತಾರೆ. ಅದರಿಂದ ಅವ್ರಿಗೆಲ್ಲರಿಗೂ ಬೇರೆ ಬೇರೆ ಹೆಸರುಗಳಿವೆ. ಭರ್ಜಿ ಅಂದಿರ್ತೇವೆ ನಾವು, ಅಥವಾ ಪುರೋಹಿತರಂತೇವೆ. ಆಗ ಅವರಿಗೆ ಒಬ್ಬ ಹೋತ, ಅಧ್ವರ್ಯು, ಉದ್ಗಾತ್ರು, ಬ್ರಹ್ಮ, ಈ ರೀತಿಯಾಗಿ ನಾನಾ ಥರ ಸ್ಥಾನಗಳಿವೆ. ಸ್ವಯಂ ಅತ್ರಿ ಋಷಿಯೇ ಆ ಚಂದ್ರನ ಯಜ್ಞದಲ್ಲಿ ಹೋತ ಆಗಿ ಬಂದ. ಹೋತ ಅಂದ್ರೆ ಹೋಮ ಮಾಡುವ ಅಂತ ಅರ್ಥ. ಭೃಗು ಋಷಿಯು ಅಧ್ವರ್ಯವಾಗಿ ಬಂದ. ಅಧ್ವರ್ಯ ಅಂದ್ರೆ ಸಹಾಯಕ ಅಂತ ಒಂದು ಅರ್ಥ ಇದೆ. ಹಿರಣ್ಯಗರ್ಭ ಋಷಿಯು ಉದ್ಗಾತ ಅಂದ್ರೆ ವೇದ ಮಂತ್ರಗಳನ್ನು ಅನ್ನುವವ, ಗಾನ ಮಾಡುವವ, ಉದ್ಗಾತ ಆಗಿ ಬಂದ. ಸ್ವಯಂ ಚತುರ್ಮುಖ ಬ್ರಹ್ಮನೇ ಬ್ರಹ್ಮನಾಗಿ ಬಂದ. ಬ್ರಹ್ಮ ಅಂದ್ರೆ ಏನಂದ್ರೆ ಆ ಯಜ್ಞ ನಡೆದಾಗ ಅಥವಾ ಯಾವುದೇ ಶಾಂತಿ ಹೋಮ ಇತ್ಯಾದಿಗಳು ನಡೆದಾಗ ನಾವಿಷ್ಟು ಜನ ಯಜ್ಞಗಳನ್ನು ಮಾಡ್ತೇವೆ, ನೀವು ನಾವು ಮಾಡುವ ಕ್ರಿಯೆಗಳು ಸರಿ ಇದೆಯೋ ಇಲ್ಲೋ ಅಂತ ನೋಡಿ ಬನ್ನಿ ಅಂತ ತಮ್ಗಿಂತ ಶ್ರೇಷ್ಠನಾದಂತಹ ಒಬ್ಬ ವ್ಯಕ್ತಿಯನ್ನು ಬ್ರಹ್ಮನ ಸ್ಥಾನದಲ್ಲಿ ಕೂಡಿಸ್ತಾರೆ. ಅವನ ಕೆಲಸ ಏನಂದ್ರೆ ಸುಮ್ಮನೆ ಕೂತು ನೋಡೋದಷ್ಟೇ, ಅವ್ನು ಭಾಗವಹಿಸೋದಿಲ್ಲ ಯಜ್ಞದಲ್ಲಿ. ಬ್ರಹ್ಮನ ಸ್ಥಾನದಲ್ಲಿ ಕೂತವನ ಕೆಲಸ ಏನು? ಅವ್ನು ಗಮನಿಸೋದಷ್ಟೇ. ಹಾಗೆ ಈ ಎಲ್ಲ ಋಷಿಗಳಿಗೂ ಹಿರಿಯನಾದಂತಹ ಚತುರ್ಮುಖ ಬ್ರಹ್ಮನು ಅಲ್ಲಿ ಬ್ರಹ್ಮನಾಗಿ ಬಂದ. ಅಂತೂ ಈ ಯಜ್ಞ ಅಲ್ಲಿ ಪೂರ್ಣವಾಗಿ ಸಾಂಗವಾಗಿ ಮುಗಿಯಿತು. ಸನತ್ ಕುಮಾರವೇ ಮೊದಲಾದಂತಹ ಬ್ರಹ್ಮ ಮಹರ್ಷಿಗಳ ಜೊತೆಗೆ ಸ್ವಯಂ ನಾರಾಯಣನೂ ಅಲ್ಲಿ ಬಂದ. ಚಂದ್ರ ಜಗತ್ತಿಗೆ ಅಧಿಪತಿಯಾಗಿದ್ದ. ಜಗತ್ತಿನಲ್ಲಿರುವಂತಹ ಎಲ್ಲ ವಸ್ತುಗಳನ್ನು ಕೂಡ ಈ ಬ್ರಹ್ಮರ್ಷಿಗಳಿಗೆ ಅವನು ದಾನ ಕೊಟ್ಟ. ಹಿಮಿ, ಕುಹು, ಜಿತಿ, ಪುಷ್ಟಿಪ್ರಭಾ, ವಸು, ಕೀರ್ತಿ, ಧೃತಿ, ಲಕ್ಷ್ಮಿ ಎಂಬತಕ್ಕಂಥ 9 ಜನ ದೇವತೆಗಳು ಆ ಸಂದರ್ಭದಲ್ಲಿ ಚಂದ್ರನ ಸೇವೆ ಮಾಡಿದರು. ಅವನಿಗೆ ಸಹಾಯಕಿಯರಾಗಿದ್ದು ಆ ಯಜ್ಞವು ಸಾಂಗವಾಗಿ ನಡಲಿಕ್ಕೆ ಬೇಕಾದಂತಹ ಸಹಾಯವನ್ನು ಅವರು ಮಾಡಿದರು. ಯಜ್ಞ ಮುಗಿದ ಮೇಲೆ ಮಾಡ್ಬೇಕಾದಂಥ ಕರ್ತವ್ಯ ಏನಂದ್ರೆ ಅವಭೃತ ಸ್ನಾನ ಅಂತ ಹೇಳಿ. ಅಂದ್ರೆ ಯಜ್ಞ ಅನ್ನೋದೊಂದು ದೀಕ್ಷೆ. ಯಜ್ಞ ಅನ್ನೋದೊಂದು ದೀಕ್ಷೆ ಆದ್ರಿಂದ ಆ ದೀಕ್ಷೆಯನ್ನು ಸಮಾಪ್ತಗೊಳಿಸಬೇಕಾಗಿ ಅವಭೃತ ಸ್ನಾನ ಮಾಡಬೇಕು. ಅವಭೃತ ಸ್ನಾನ ಮಾಡಿದ್ಮೇಲೆ ಅದು ಯಜ್ಞದ ದೀಕ್ಷೆ ಮುಗಿಯಿತು ಅಂತ ಅರ್ಥ. ಹೀಗೊಂದು ಸಂಪ್ರದಾಯ ಇದೆ. ಅಂತೂ ಚಂದ್ರ ಅವಭೃತ ಸ್ನಾನ ಮಾಡಿದ. ಆವಾಗ ಚಂದ್ರನನ್ನು ಹೊಗಳದವರವರು ಯಾರು? ಎಲ್ಲರೂ ಹೊಗಳವರೇ. ಅವನ ಪ್ರಭಾವ ಏನು, ಅವನ ರೂಪವೇನು, ಅವನ ಕಾಂತಿ ಏನು, ಇಡೀ ಜಗತ್ತೇ ಅವನನ್ನು ಹೊಗಳುವಂಥವ್ರು. ಮೊದಲೇ ಸುಂದರನಾದಂತಹ, ಮೊದಲೇ ಪ್ರಭಾವಶಾಲಿಯಾದಂತಹ ಚಂದ್ರ ಮತ್ತಷ್ಟು ಪ್ರಭಾವಶಾಲಿಯಾದ, ಮತ್ತಷ್ಟು ಉಬ್ಬಿದೆ. ಪ್ರಭಾವ ಏನಾಗ್ಬಿಡ್ತು ಅಂದ್ರೆ ಇದರ ಅಡ್ಡ ಪರಿಣಾಮ, ಸೈಡ್ ಎಫೆಕ್ಟ್ ಆಗಿಬಿಡ್ತು. ಒಂದು ಏನಾಯ್ತು ಅಂದ್ರೆ ಅವನ ಕಣ್ಣು ಎಲ್ಲಿ ಬೀಳಬಾರ್ದಿತ್ತು ಅಲ್ಲಿ ಹೋಗಿ ಬಿದ್ದು ಬಿಡ್ತು, ಚಂದ್ರನ ಕಣ್ಣು. ಇದೆಲ್ಲದಿಂದ ನಾವು ತಿಳ್ಕೋಬೇಕಾದ ಕಥೆ. ಮತ್ತು ಚಂದ್ರನ ಕಥೆ ಹಿಂದೆನೂ ಕೂಡ ಅಂಥದ್ದೊಂದು ಸ್ವಾರಸ್ಯ ಇದೆ. ಒಂದು ದೈವಿ ವ್ಯವಸ್ಥೆ ಏನಂದ್ರೆ, ಯಾರೇ ದೊಡ್ಡ ಋಷಿಗಳೇ ಆಗಿರ್ಲಿ, ದೊಡ್ಡ ದೇವತೆಗಳೇ ಆಗಿರ್ಲಿ, ಅವರು ಏನು ಸಾಧನೆ ಮಾಡಬೇಕು ಅಂತ ಇರ್ತದಲ್ಲ, ಅವ್ರದ್ದೊಂದು ಕೊಡ ಇರ್ತದಲ್ಲ, ಪ್ರತಿಯೊಬ್ಬರ ಹತ್ರನೂ ಒಂದೊಂದು ಕೊಡ ಬೇರೆ ಬೇರೆ ಇರ್ತದೆ. ನನ್ನ ಕೊಡ ಸಣ್ಣದು, ನಿಮ್ಮ ಕೊಡ ದೊಡ್ಡದು, ಅವ್ರ ಕೊಡ ಮತ್ತೂ ದೊಡ್ಡದು. ಕೊಡ ಅಂದ್ರೆ ಅವ್ರವ್ರ ಯೋಗ್ಯತೆ, ಅವ್ರವ್ರ ವ್ಯಕ್ತಿತ್ವ ಅಂತ ಅರ್ಥ. ಯಾರು ಯಾರಿಗೂ ಸಮಾನರಲ್ಲ ಇಲ್ಲಿ, ಎಲ್ಲರ ಕೊಡನೂ ಬೇರೆ ಬೇರೆ. ಯಾರ್ದಾದ್ರು ಕೊಡ ತುಂಬಿದ್ರೆ ಅದು ಹೊರಗೆ ಬೀಳ್ಬೇಕು, ಅದು ಅಲ್ಲೇ ಇರುವಂತಿಲ್ಲ. ಅದು ಇದು ದೈವಿ ವ್ಯವಸ್ಥೆ. ಹೊರಗೆ ಬೀಳ್ಬೇಕಾದ್ರೆ ಅಂತ ಏನಾದ್ರು ಒಂದು ಅಪಚಾರವನ್ನು ಅವ್ರ ಕಡೆಯಿಂದ ದೇವತೆ ಭಗವಂತ ಮಾಡಿಸಿಬಿಡ್ತಾನೆ. ಅಂಥದ್ದೊಂದು ಅಪಚಾರ ಇಂದ್ರನ ಕೈಯಿಂದನೂ ಆಗಿತ್ತು. ಅಹಲ್ಯ ಮೇಲೆ ಕಣ್ಣು ಹಾಕಿದ್ದ ಇಂದ್ರ. ಇಲ್ಲಿ ಈ ಚಂದ್ರ ದೇವಗುರುವಾದಂತಹ ಬೃಹಸ್ಪತಿಯ ಪತ್ನಿಯಾದಂತಹ ತಾರೆಯ ಮೇಲೆ ಕಣ್ಣು ಹಾಕಿಬಿಟ್ಟ. ಕೆಟ್ಟ ಕಣ್ಣು ಅಲ್ಲಿ ಬಿತ್ತು. ಅವಳಿಗೂ ಇವನ ಮೇಲೆ ಮೋಹ ಬಂದಿತ್ತು, ಇವನಿಗೂ ಅವಳ ಮೇಲೆ ಮೋಹ ಬಂದಿತ್ತು. ಯಾಕಂದ್ರೆ ಇಡೀ ಜಗತ್ತೇ ಅಲ್ಲಿ ನಡೆದಿತ್ತು. ಎಲ್ಲ ದೇವತೆಗಳು, ಋಷಿಗಳು ಅಲ್ಲಿ ನಡೆದಿದ್ರು, ದೇವತಾಸ್ತ್ರೀಯರಲ್ಲಿದ್ರು, ಎಲ್ಲರೂ ಇವನನ್ನು ಹೊಗಳುವವರೇ. ಹಾಗಾಗಿ ಚಂದ್ರನ ಕಣ್ಣು ಆ ದೇವಗುರುಗಳಾದಂತಹ ಬೃಹಸ್ಪತಿ ಆಚಾರ್ಯರ
ಧರ್ಮಪತ್ನಿಯಾದಂಥ ತಾರೆಯನ್ನು ಅಪಹಾರ ಮಾಡಿಬಿಟ್ಟ. ಅಪಹಾರ ಮಾಡಿ ತನ್ನ ಲೋಕಕ್ಕೆ ಕರ್ಕೊಂಡು ಹೋಗಿ ಇಟ್ಕೊಂಡ್ಬಿಟ್ಟ. ಎಲ್ಲಾ ದೇವತೆಗಳು ಬಂದು ಹೇಳಿದ್ರು, ಚಂದ್ರ ಇದೆಲ್ಲ ರೀತಿ ಅಂದ್ರು. ವಿಕಾಸ ದೊಡ್ಡ ದೊಡ್ಡ ಯಜ್ಞಗಳನ್ನು ಮಾಡಿದ್ವಿ, ವನಸ್ಪತಿ ಶಾಂತ ನಿನಗೆ ಸ್ವಯಂ ಬ್ರಹ್ಮ ಮತ್ತು ಪರಮಾತ್ಮ ನಿನಗೆ ಪಟ್ಟಾಭಿಷೇಕ ಮಾಡಿದ್ದಾರೆ, ಆದ್ರೆ ಇದೊಂದು ಮಾತ್ರ ಕೆಲಸ ನಿಮ್ಗೆ ಸರಿಯಲ್ಲ ಅಂದ್ರು. ಆದ್ರೆ ಚಂದ್ರ ಮನಸ್ಸು ಕೇಳಲಿಲ್ಲ, ಅವಳು ಬಿಡ್ಲಿಲ್ಲ, ತಾರೇನೂ ಬಿಟ್ಟು ಬರಲಿಲ್ಲ, ಇವನು ಬಿಟ್ಟು ಬರಲಿಲ್ಲ. ಬೃಹಸ್ಪತಿ ಆಚಾರ್ಯರು ಬ್ರಾಹ್ಮಣರಾದ್ರೂ ಕೂಡ ಕಚ್ಚೆ ಬಿಗಿದು ಯುದ್ಧಕ್ಕೆ ತಯಾರಾಗಿ ನಿಂತರು. ಚಂದ್ರನ ಮೇಲೆ ಒಂದು ಯುದ್ಧನೇ ಮಾಡಿ ಹೋಗೋಣ ಅಂತ. ಅವರು ಹೋಗಿ ಕೇಳಿದ್ರು ಚಂದ್ರನನ್ನ, ಅದು ಚಂದ್ರ ಪಟ್ಟು ಸಡಿಲಿಸಲಿಲ್ಲ. ಯುದ್ಧ ಶುರುವಾಯಿತು. ಇವ್ರ ಯುದ್ಧನ ಶುಕ್ರಾಚಾರ್ಯರು ನೋಡ್ತಾ ನಿಂತಿದ್ರು. ಅವರು ದೈತ್ಯಗಳ ಗುರು. ವಾಸ್ತವಿಕವಾಗಿ ದೈತ್ಯರಿಗೂ ದೇವತೆಗಳಿಗೂ ಆಗಿ ಬರೋದಿಲ್ಲ. ಆದರೆ ಯಾವತ್ತು ಈ ದೇವತೆಗಳ ಗುರುವಾದಂತಹ ಬೃಹಸ್ಪತಿಗಳು ಚಂದ್ರನ ಮೇಲೆ ಯುದ್ಧ ಮಾಡಬೇಕು ಅಂತ ಹೊರಟು ನಿಂತಿದ್ರಲ್ಲ, ಆವಾಗ ಶುಕ್ರಾಚಾರ್ಯರು ಅದೇ ಸಂದರ್ಭವನ್ನು ನೋಡಿ ಚಂದ್ರನಿಗೆ ನನ್ನ ಬೆಂಬಲ ನಿಮಗೆ ಅಂತ ನಿಂತುಬಿಟ್ರು. ಚಂದ್ರನು ದೇವಪಕ್ಷಿಯೇ, ಹಿಂದೆಂದು ಚಂದ್ರನಿಗೆ ಬೆಂಬಲ ಕೊಟ್ಟಿದ್ದಿಲ್ಲ, ಮುಂದೆ ಕೊಟ್ಟಿದ್ದಿಲ್ಲ. ಆದ್ರೆ ಆ ದೇವಗುರುವಾದಂತಹ ಬೃಹಸ್ಪತಿಯ ಮೇಲಿನ ಒಂದು ಈರ್ಷೆಯಿಂದ ಇವ್ರಿಗೊಂದು ಬುದ್ಧಿ ಕಲಿಸ್ಬೇಕು ಇದೇ ಸಂದರ್ಭದಲ್ಲಿ ಅಂತ ಹೇಳಿ ಆ ಶುಕ್ರಾಚಾರ್ಯರು ದೊಡ್ಡ ರಾಕ್ಷಸರ ಗಣವನ್ನು ಕಟ್ಕೊಂಡು ಚಂದ್ರನಿಗೆ ಬೆಂಗಾವಲಾಗಿ ನಿಂತುಬಿಟ್ರು. ದೇವತೆಗಳಿಗಂತೂ ದೊಡ್ಡ ಬೃಹಸ್ಪತಿ ಆಚಾರ್ಯರು, ನಮ್ಮ ಗುರುಗಳ ಪತ್ನಿ ಹೀಗಾಯ್ತಲ್ಲ ಅಂತ ಅವರು ಎಲ್ಲ ಓಡಿ ಬಂದರು ದೇವತೆಗಳು. ದೇವತೆಗಳ ಗುರು ಅನಿಸಿದಂತಹ ಮಹಾದೇವನಂತಹ ಪರಶುವನು ತನ್ನ ಧನಸ್ಸನ್ನು ತೆಗೆದುಕೊಂಡು ಅವನು ಯುದ್ಧಕ್ಕೆ ಬಂದ ದೇವತೆಗಳ ಪಕ್ಷಕ್ಕೆ. ದೊಡ್ಡ ಯುದ್ಧನೇ ಶುರುವಾಯಿತು. ಆ ಯುದ್ಧದ ಹೆಸರೇ ತಾರಕಾಮಯ ಸಂಗ್ರಾಮ ಅಂತೇಳಿ, ತಾರೆಗಾಗಿ ಶುರುವಾದಂಥ ಒಂದು ಯುದ್ಧ ಅಂತ ಶುರುವಾಯಿತು ಯುದ್ಧ. ಎಲ್ಲರೂ ದೊಡ್ಡ ದೊಡ್ಡ ಅಸ್ತ್ರಗಳನ್ನೇ ಪ್ರಯೋಗ ಮಾಡಿದ್ರು. ಒಂದು ಬ್ರಹ್ಮಶಿರ ಅನ್ನುವಂಥ ಅಸ್ತ್ರವನ್ನೇ ಪ್ರಯೋಗ ಮಾಡಿಬಿಟ್ರು ಮಹಾದೇವರು. ಬ್ರಹ್ಮಶಿರ ಅನ್ನುವ ಅಸ್ತ್ರ ಅಂದ್ರೆ ಅದು ಹೆಚ್ಚು ಕಡಿಮೆ ಬ್ರಹ್ಮಾಸ್ತ್ರನೇ ಅಂತ ನಮ್ಮ ಮಾಹಿತಿ. ಆ ಬ್ರಹ್ಮಾಸ್ತ್ರವನ್ನೇ ಈ ಅಜಗವ ಅನ್ನೋ ಹೆಸರಿನಿಂದ ರುದ್ರದೇವರು ಪ್ರಯೋಗ ಮಾಡಿಬಿಟ್ರು. ರುದ್ರದೇವರಿಗೆ ಅದರಿಂದ ಹಾನಿ ತಟ್ಟಿತ್ತು. ರುದ್ರದೇವರು ಆ ಪ್ರಯೋಗ ಮಾಡಿದಂತಹ ಬ್ರಹ್ಮಾಸ್ತ್ರದಿಂದ ದೈತ್ಯರಿಗೆ ಹಾನಿ ತಟ್ಟಿತ್ತು. ದೈತ್ಯರಿಗೆ ಹಾನಿ ತಟ್ಟೋದು ಹೋಗ್ಲಿ, ಅವರಿಗೆ ಉಳಿದಂಥ ಈ ಜಗತ್ತಿಗೂ ಕೂಡ ಬಹಳ ವಿನಾಶ ಆಯ್ತು. ಅವಾಗ ಬರೀ ಯುದ್ಧ ಮಾಡುವವರಿಗಲ್ಲ, ಯುದ್ಧ ಮಾಡೋರಿಗೆ ಅಷ್ಟೇ ಅಲ್ಲ, ಸುತ್ತಮುತ್ತಲಿದ್ದಂಥ ಪರಿಸರಕ್ಕೂ ಕೂಡ ಅಂಥ ಶಸ್ತ್ರಾಸ್ತ್ರಗಳಿಂದ ಹಾನಿಯಾಗೋದಿದೆ. ಹಾಗಾಗಿ ಜಗತ್ತಿಗೂ ಹಾನಿ ಒದಗುವಂಥ ಪ್ರಸಂಗ ಬಂತು. ಆಗ ಚಂದ್ರನ ಪಕ್ಷದಲ್ಲಿ ತುಷಿತರು ಅನ್ನುವಂಥ ಕೆಲವು ದೇವತೆಗಳಿದ್ರು. ಅವರು ಬ್ರಹ್ಮನ ಹತ್ರ ಹೋದ್ರು, ಏನಾದ್ರು ಇದಕ್ಕೊಂದು ಪರಿಹಾರ ಮಾಡಿ, ಇದಕ್ಕೆ ಕೊನೆ ಹೇಗೆ ಅಂತ. ಬರ್ತೇನೆ ನಾನು ಅಂತ ಹೇಳಿದೆ. ಚತುರ್ಮುಖ ಬ್ರಹ್ಮದೇವರು ಬರ್ತೇನೆ ಈಗ ಅಂತ ಹೇಳಿದ್ರು. ಬಂದು ಆ ದೈತ್ಯಗುರುವಾದಂತಹ ಶುಕ್ರಾಚಾರ್ಯರಿಗೂ ಮತ್ತು ತ್ರಿಪುರಾಂತಕನಾದಂತಹ ರುದ್ರನಿಗೂ ನೀವು ಕಾದಾಟವನ್ನು ನಿಲ್ಲಿಸಿ, ಯುದ್ಧವನ್ನು ಇಲ್ಲಿಗೆ ನಿಲ್ಲಿಸಿ, ಯುದ್ಧ ಮಾಡಬೇಡಿ ಅಂತ ಹೇಳಿದ್ರು. ನಿಲ್ಲಿಸಿ ಅಂತ ಹೇಳಿ ಆ ಚಂದ್ರನ ಹತ್ತಿರ ಇದ್ದಂತಹ ತಾರೆಯನ್ನು ಕರೆದು ಬೃಹಸ್ಪತಿ ಆಚಾರ್ಯರ ವಶಕ್ಕೆ ಕೊಟ್ಟರು. ಹೋಗು, ನಿನ್ನ ಗಂಡನ ಹತ್ರ ನೀನು ಹೋಗು ಅಂತ. ಆದ್ರೆ ಅಲ್ಲಿ ಪರಿಸ್ಥಿತಿ ಏನಾಗಿತ್ತಂದ್ರೆ ಆಕೆ ಗರ್ಭಿಣಿ ಆಗಿಬಿಟ್ಟಿದ್ಲು ತಾರೆ. ಆಗ ಬೃಹಸ್ಪತಿ ಆಚಾರ್ಯರು ಕೇಳಿದ್ರು, ನಿನ್ನ ಉದರದಲ್ಲಿರುವಂತಹ ಗರ್ಭವನ್ನು ನೀನು ತೆಗೆದು ಬಿಸಾಕಬೇಕು. ಅದು ಯಾರ್ದು ಗರ್ಭ? ಪರಪುರುಷನ ಗರ್ಭ ತಗೊಂಡು ನೀನು ನನ್ನ ಮನೆಗೆ ಬರಬಾರ್ದು ಅಂದ್ರು. ಅವಳು ಆ ಗರ್ಭವನ್ನು ನೆಲಕ್ಕೆ ಬಿಸಾಕಿಬಿಟ್ಟು ಅಲ್ಲಿ ಹುಟ್ಟಿದವ ಬುಧ ಗ್ರಹ ಅಂತ ಏನಿದೆಯಲ್ಲ, ಆ ಬುಧ ಗ್ರಹ ಚಂದ್ರನ ಮಗನಾಗಿ ಅವನು ಜನಿಸಿದ. ಆದ್ರೆ ಆ ಸಂದರ್ಭ ಹೇಗಿತ್ತಂದ್ರೆ ಚಂದ್ರನ ಕಾಂತಿಗಿಂತ ಬುಧನ ಕಾಂತಿಯೇ ಇಮ್ಮಡಿಯಾಗಿ ಕಾಣಿಸ್ತಾ ಇತ್ತು. ಎಲ್ಲರಿಗೂ ಬಹಳ ಆಶ್ಚರ್ಯ ಅನಿಸ್ತು. ದೇವತೆಗಳಿಗೂ ದೊಡ್ಡ ಆಶ್ಚರ್ಯ ಅನಿಸ್ತು. ಈ ಹುಟ್ಟಿದ್ದು ಮಗು ಇದು ಚಂದ್ರನಿಂದೋ ಬೃಹಸ್ಪತಿಯಿಂದೋ ಅಂತ ಅವ್ರಿಗೊಂದು ಸಂದೇಹ ಬಂತು. ಅವರು ಆ ತಾರೆಯನ್ನು ಕೇಳಿದ್ರು. ಪಾಪ ಹೆಣ್ಣೊಳಗೆ ಏನು ಹೇಳ್ಬೇಕು, ಸ್ವಲ್ಪ ಸುಮ್ಮನೆ ಇದ್ಲು. ಆವಾಗ ಆ ಮಗನು ಸಿಟ್ಟಿಗೆದ್ದ. ಬುಧ ಅನ್ನೋ ಮಗ ಇದ್ನಲ್ಲ, ಅವನು ಸಿಟ್ಟಿಗೆದ್ದ. ವಿಷ್ಣು ಪುರಾಣದಲ್ಲಿ ಬೇರೆ ಕಡೆ ಬರುವ ಮಾಹಿತಿ ಪ್ರಕಾರ ಸಿಟ್ಟಿಗೆದ್ದು ತಾಯಿಗೆ ಶಾಪ ಕೊಡ್ಲಿಕ್ಕೆ ತಯಾರಾಗಿ ನಿಂತವನು. ನಾನು ಯಾರ ಮಗ ಅಂತಂದ್ರೆ ನೀನು ಸ್ಪಷ್ಟವಾಗಿ ಯಾಕೆ ಹೇಳೋದಿಲ್ಲ ಅಂತ ಅವನು ತನ್ನ ತಾಯಿಗೆ ಶಾಪ ಕೊಡ್ಲಿಕ್ಕೆ ನಿಂತ. ಆಗ ಬ್ರಹ್ಮದೇವರು ಶಾಪ ಕೊಡದಂತೆ ತಡೆದು ತಾನೇ ತಾರೆಯನ್ನ ಮನೆ ಒಲಿಸಿ, ಇದು ಯಾರ ಮಗು ಹೇಳು ಮಗಳೇ ಅಂತ ತಂದ. ಹಾಗಾಗಿ ಇದು ಚಂದ್ರನ ಮಗು ಅಂತ ಆ ರಹಸ್ಯವನ್ನ ಹೊರಗಿಡಿದ್ರು. ಚಂದ್ರನಿಗೆ ಬಹಳ ಸಂತೋಷ ಆಯಿತು. ಇಂಥ ಕ್ರಾಂತಿಶಾಲಿ ಅಂತ ಮಗನನ್ನ ತೆಗೆದುಕೊಂಡು ಹೋಗಿ ಅವನಿಗೆ ಬುಧ ಅಂತ ಹೆಸರಿಟ್ಟ. ಬುಧ ಅಂದ್ರೆ ಪಂಡಿತ ಅಂತ ಅರ್ಥ. ಅವನು ಕೂಡ ಆಕಾಶದಲ್ಲಿ ತನ್ನಂತೆ ಒಂದು ಗ್ರಹ ಆಗುವಂತೆ ಅವನಿಗೆ ವ್ಯವಸ್ಥೆಯನ್ನು ಮಾಡಿದ.
ನಿಮ್ಗೆಲ್ಲರಿಗೂ ಗೊತ್ತಿರುವಂತೆ ಆ ಬುಧನಿಂದಾಗಿಯೇ ಪುರೂರವ ಜನಿಸಿದ. ಯಾಕಂದ್ರೆ ವಯೋಶ್ವತ ಮನುವಿನ ಮಗನಾದಂಥ ಸುದ್ಯುಮ್ನ ಅಥವಾ ಮಗಳಾದಂಥ ಇಲಾ ಎಂಬಾಕೆ ಏನಿದ್ದಲ್ಲ, ಆ ಇಲಾ ಎಂಬಾಕೆಯನ್ನ ಈ ಬುಧ ಮೋಹಿಸಿದ್ದ. ಅವರಿಬ್ಬರಿಂದ ಹುಟ್ಟಿದವನೇ ಪುರೂರವ. ಆ ಪುರೂರವನಿಂದ ಹುಟ್ಟಿದ್ದೇ ಈ ಪುರುವಂಶ, ಮುಂದೆ ಈ ಕೌರವ ಪಾಂಡವರ ವಂಶ. ಹಾಗಾಗಿಯೇ ಅವರಿಗೆ ಪೌರವ ಅಂತ ಮೇಲಿನ ಮೇಲೆ ಸಂಬೋಧನೆ ಮಾಡ್ತಾರೆ ಕೌರವ ಪಾಂಡವರಿಗೆ. ಯಾಕಂದ್ರೆ ಪುರುವಂಶದಲ್ಲಿ ಹುಟ್ಟಿದವರಾದ್ರಿಂದ. ಚಂದ್ರನಿಗೆ ಇಷ್ಟೆಲ್ಲ ಅನರ್ಥ ಮಾಡಿದ್ರಿಂದ ಅವನಿಗೆ ರಾಜಯಕ್ಷಣ ರೋಗ ಬಂತು. ರಾಜಯಕ್ಷಣ ಅಂದ್ರೆ ಕ್ಷಯರೋಗ. ಬೃಹಸ್ಪತಿಯ ಪತ್ನಿಯಾದಂತಹ ತಾರೆಗೆ ಅವನು ಇಂಥ ಒಂದು ತಾರೆಯ ಜೊತೆಗೆ ಅಕ್ರಮ ಮಾಡಿದ್ರಿಂದ ಅವನಿಗೆ ಕ್ಷಯರೋಗ ಬಂತು. ಅವನ ತೇಜಸ್ಸು ಕಡಿಮೆ ಆಯಿತು. ಅವನು ಹೋಗಿ ತನ್ನ ತಂದೆಯಾದಂತಹ ಅತ್ರಿ ಋಷಿಗಳಿಂದ ಪ್ರಾರ್ಥನೆ ಮಾಡಿಕೊಂಡ. ಆಗ ಅತ್ರಿ ಋಷಿಗಳು ತಮ್ಮ ತಪೋಬಲದಿಂದ ಅವನ ನಷ್ಟವಾದಂತಹ ತೇಜಸ್ಸನ್ನ ಮತ್ತೆ ಪುನಃ ಪ್ರತಿಷ್ಠೆ ಮಾಡಿಕೊಟ್ರು. ಹೀಗೆ ಆ ಚಂದ್ರ ತನ್ನ ಕಳ್ಕೊಂಡಂತಹ ಸ್ಥಾನಮಾನ ಎಲ್ಲವನ್ನೂ ಪಡೆದುಕೊಂಡ. ಇನ್ನು ಮುಂದೆ ನಾನು ನಿಮಗೆ ಚಂದ್ರವಂಶದ ಕಥೆಯನ್ನು ಹೇಳುವನಿದ್ದೇನೆ. ಈ ಕಥೆಯನ್ನು ಕೇಳಿದರೆ ಅದರ ಮೂಲಕ ಆಯುಷ್ಯ ವೃದ್ಧಿ ಆಗ್ತದೆ, ಕೀರ್ತಿ ವೃದ್ಧಿ, ಆರೋಗ್ಯ ವೃದ್ಧಿ, ಪುಣ್ಯ ವೃದ್ಧಿ, ಪಾಪನಾಶ ಇತ್ಯಾದಿ ಎಲ್ಲವೂ ಕೂಡ. ಅಂದ್ರೆ ನಾನು ಹಿಂದೆ ಹೇಳಿದಂತೆ ದೇವತೆಗಳೇ ಆಗಲಿ, ಇಂದ್ರ ಚಂದ್ರ ಮೊದಲಾದಂತಹ ದೊಡ್ಡ ದೇವತೆಗಳೇ ಆಗಲಿ, ಅವರು ತಮ್ಮ ಯೋಗ್ಯತೆಯನ್ನು ಮೀರಿ ಪುಣ್ಯ ಸಂಗ್ರಹ ಮಾಡಿದಾಗ ಆ ಪುಣ್ಯ ಸೋರಿ ಹೋಗ್ಲಿಕ್ಕೆ ಇಂಥವು ಕೆಲವು ನಿಮಿತ್ತಗಳಾಗ್ತವೆ. ಅವರಿಗೆ ನಮ್ಮಂತೆ ಮನಸ್ಸಿನಲ್ಲಿ ತೀವ್ರವಾದಂತಹ ಕಾಮ, ತೀವ್ರವಾದಂತಹ ಮೋಹ ಬರ್ತದೆ ಅಂತ ಹೇಳೋ ಕಷ್ಟ. ಬರೋದಿಲ್ಲ ಅಂತಲ್ಲ, ಇನ್ನೂ ಮೋಕ್ಷಕ್ಕೆ ಹೋಗದೇ ಇರೋರಾದ್ರಿಂದ ಸ್ವಲ್ಪ ಮಟ್ಟಿಗೆ ಅವರು ಅದರಲ್ಲಿ ಬರ್ಬೋದು. ಕೆಲವು ಪಂಡಿತರು ಅವ್ರಿಗೆ ಮೋಹ ಬರ್ತದೆ ಅಂತಾರೆ, ಕೆಲವು ಪಂಡಿತರು ಇಲ್ಲ ಅಂತಾರೆ. ಅದೇನೇ ಇರಲಿ, ಆದರೂ ಅದರ ಮುಖ್ಯ ಉದ್ದೇಶ ಏನಂದ್ರೆ ಇಂಥ ಒಂದು ದೈವಿ ಸಂಕಲ್ಪ. ಹೆಚ್ಚಾಗಿ ಮಾಡಿದಂತಹ ಪುಣ್ಯವು ಸೋರಿ ಹೋಗ್ಲಿಕ್ಕಾಗಿ ಮಾಡುವಂಥದ್ದು. ನಮ್ಮಂತೆ ಅದು ತೀವ್ರವಾದಂತಹ ಕೀಳು ಕಾಮನೆ ಅದಲ್ಲ. ಇಲ್ಲಿಗೆ ಹರಿವಂಶದ 25ನೇ ಅಧ್ಯಾಯ ಮುಗಿದಿದೆ. ಮುಂದುವರ್ಸದ ಇನ್ನು ವೇಗವಾಗಿ ಮುಂದೆ ಹೋಗ್ಬೇಕು ಅಂತಿದ್ರೆ ಮುಂದುವರ್ಸೋಣ. ಯಾಕಂದ್ರೆ ಅದ್ರ ಮುಂದಿನ ಕಥೆನೇ ಒಂದು ಅಖಂಡ ಕಥೆ ಆದ್ರಿಂದ ಅದನ್ನ ತುಂಡರಿಸೋದು ಕಷ್ಟ. ಸಾಕಲ್ಲ. ಇಲ್ಲಿಗೆ ಹರಿವಂಶದ ಪೂರ್ವಾರ್ಧದ ಹರಿವಂಶ ಪರ್ವದಲ್ಲಿ ಸೋಮೋತ್ಪತ್ತಿ, ಚಂದ್ರನ ಉತ್ಪತ್ತಿ ಕಥನ ಅಂತಕ್ಕಂಥ 25ನೇ ಅಧ್ಯಾಯ ಮುಗಿದಿದೆ. ಇವತ್ತು ಇಲ್ಲಿಗೆ 2 ಅಧ್ಯಾಯಗಳು ಮುಗಿದಂತ ಆಯ್ತು. ಹುಸಿಯ ನಾಡಿ ಹೊಟ್ಟೆ ಹೊರೆವ ವಿಷಯದಲ್ಲಿ ರಚಿತನೆಂದು ಹುಸಿಗೆ ಹಾಕದಿರೋ ಎನ್ನ ಹೃಷಿಕೇಶನೇ, ಈಶ ನಿನ್ನ ಚರಣ ಭಜನೆ ಆಶೆಯಿಂದ ಮಾಡುವೆ, ದೋಷ ರಾಶಿ ನಾಶ ಮಾಡು ಶ್ರೀಶ ಕೇಶವ. ಶಿಕ್ಷಣಾರ್ಪಣ ವಸ್ತು.